ದೇವರನ್ನು ಹುಡುಕಿಕೊಂಡು ಹಳೆ ಒಡಂಬಡಿಕೆಯ ಜನರು ದೇವಾಲಯಕ್ಕೆ ಹೋದ ಹಾಗೆ ಹೊಸ ಒಡಂಬಡಿಕೆಯೊಬ್ಬ ವಿಶ್ವಾಸಿ ದೇವರನ್ನು ಹುಡುಕಿಕೊಂಡು, ದೇವರ ಸಾನ್ನಿಧ್ಯವನ್ನು ಹುಡುಕಿಕೊಂಡು ಯಾವುದೋ ಬೆಟ್ಟದ ಮೇಲೋ ಯಾವುದೋ ಆಲಯಕ್ಕೋ ಹೋಗುವ ಅವಶ್ಯಕತೆ ಇಲ್ಲದ ಹಾಗೆ ದೇವರು ಮಾಡಿದ್ದಾರೆ. And it is the greatest privilege that the presence of God we can experience within ourselves. ನಮ್ಮ ಒಳಗಡೆನೆ ಯಾವಾಗಲೂ ನಿರಂತರವಾಗಿ ಎಲ್ಲೂ ಹೋಗದೇನೆ ಏನು ಮಾಡದೇನೆ ವಿಶ್ವಾಸದ ಮುಖಾಂತರ, ಓನ್ಲಿ ಬೈ ಫೇತ್ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ the true living almighty holy loving presence of Jesus in your heart. ಮೂರರಲ್ಲಿ 28ನೇ ವಾಕ್ಯ ರೀತಿಯಾಗಿ ಹೇಳ್ತದೆ, ನಿನ್ನ ಸಾನ್ನಿಧ್ಯ ಸ್ವಾಮಿದೇವ ನನಗೆಂಥ ಸೌಭಾಗ್ಯ. ಎಲ್ಲರೂ ಹೇಳೋಣ, ನಿನ್ನ ಸಾನ್ನಿಧ್ಯ ಓ ಯೇಸುವೆ ನನಗೆಂಥ ಸೌಭಾಗ್ಯ. ಯೇಸುವೆ ನಿನ್ನ ಸಾನ್ನಿಧ್ಯ ನನ್ನ ಸೌಭಾಗ್ಯ. ದೇವರ ಸಾನ್ನಿಧ್ಯ ನಮಗೆ ಲಭಿಸಿರುವುದು ನಮ್ಮ ಸೌಭಾಗ್ಯ. ದೇವರ ಸಾನ್ನಿಧ್ಯ ನಮಗೆ ಲಭಿಸಿರುವುದು ಸೌಭಾಗ್ಯ. ಬೇಡಮ್ಮ ಫ್ಯಾನ್ ಬೇಡ. ಯೇಸು ಕ್ರಿಸ್ತರ ಒಂದು ಸಾನ್ನಿಧ್ಯ ನಮಗೆ ಲಭಿಸಿರುವುದು ನಮ್ಮ ಸೌಭಾಗ್ಯ. ಇದಕ್ಕಿಂತನೂ ಒಂದು ಒಳ್ಳೆ ಸೌಭಾಗ್ಯ ಬೇರೆ ಯಾವುದೂ ಇಲ್ಲ ಈ ಪ್ರಪಂಚದಲ್ಲಿ. ಅವರ ಸಾನ್ನಿಧ್ಯದಲ್ಲಿ ಇರುವಂಥದ್ದು. ನಿನ್ನ ಸಾನ್ನಿಧ್ಯ ಸ್ವಾಮಿದೇವ ನನಗೆಂತಹ ಸೌಭಾಗ್ಯ, ನಿನ್ನ ಸತ್ಕಾರ್ಯಗಳ ಸಾರಲೆಂದೇ ನಿನ್ನನ್ನಾಶ್ರಯಿಸಿಕೊಂಡೆನಯ್ಯ. ಯಾಕೆ ದೇವರನ್ನ ಆಶ್ರಯಿಸಿಕೊಂಡ್ರಂತೆ ದಾವಿದರಸ? ಅದ್ಭುತಗಳನ್ನು ಪಡ್ಕೊಳ್ಳಿಕ್ಕಲ್ಲ, ರೋಗ ಸೌಖ್ಯ ಹೊಂದಿಕೊಳ್ಳಿಕ್ಕಲ್ಲ, ಅಥವಾ ಏನೋ ನನ್ನ ಒಂದು ರಾಜನ ಸ್ಥಾನ, ನನ್ನ ಅರಸು ಸ್ಥಾನ ಸ್ಥಿರವಾಗಿ ಇರಬೇಕು ಅಂತ ಅಲ್ಲ. ಆತ ಹೇಳ್ತಾನೆ, ನಿನ್ನ ಸತ್ಕಾರ್ಯಗಳನ್ನು ಸಾರುವುದಕ್ಕೋಸ್ಕರ ನಾನೇನು ಮಾಡಿದೆ? ನಿನ್ನನ್ನು ಆಶ್ರಯಿಸಿಕೊಂಡೆನಯ್ಯ. ನಾವೆಲ್ಲರೂ ಒಂದ್ಸರಿ ಅದನ್ನು ಜೋರಾಗಿ ಓದೋಣ. ಎಷ್ಟು ಚೆನ್ನಾಗಿದೆ ನೋಡಿ. ನಿನ್ನ ಸಾನ್ನಿಧ್ಯ ಸ್ವಾಮಿದೇವಾ ನನಗೆಂಥ ಸೌಭಾಗ್ಯ. ಆ ಯೇಸುವನ್ನು ನೋಡಿ ನಾವಿದನ್ನು ಹೇಳಬೇಕು. ಆಗ ನಮ್ಮ ಹೃದಯ ಆನಂದಭರಿತವಾಗ್ತದೆ. ನಿನ್ನ ಸತ್ಕಾರ್ಯಗಳ ಸಾರಲೆಂದೇ ನಿನ್ನನ್ನು ಆಶ್ರಯಿಸಿಕೊಂಡೆನಯ್ಯ. ನಾವು ದೇವರನ್ನು ಆಶ್ರಯಿಸಬೇಕು. ಯಾಕೆ ಅಂದರೆ ಅವರ ಸತ್ಕಾರ್ಯಗಳನ್ನು, ಅವರು ಮಾಡಿದ ಕಾರ್ಯವನ್ನು, ಅಂದರೆ ಶುಭ ಸಂದೇಶವನ್ನು ಸಾರುವುದಕ್ಕಾಗಿ ನಾವು ಅವರನ್ನು ಆಶ್ರಯಿಸಿಕೊಳ್ಬೇಕು. ದೇವರು ನಮ್ಮನ್ನು ಆರಿಸಿಕೊಂಡಿರುವುದೇ ಅವರ ಸತ್ಕಾರ್ಯಗಳನ್ನು, ಅವರ ಮಹತ್ ಕಾರ್ಯಗಳನ್ನು ಸಾರುವುದಕ್ಕಾಗಿ. ಏನಾಗಿ ನಮ್ಮನ್ನು ಆರಿಸಿಕೊಂಡಿದ್ದಾರೆ? ದೇವರ ಸ್ವಂತ ಜನವಾಗಿ, ರಾಜಯಾಜಕರಾಗಿ, ಪವಿತ್ರ ಪ್ರಜೆಯಾಗಿ, ದೇವರು ಅಯೋಗ್ಯರಾಗಿದ್ದ ನಮ್ಮೊಬ್ಬೊಬ್ಬರನ್ನು ಯೇಸು ಕ್ರಿಸ್ತರ ಮುಖಾಂತರವಾಗಿ ಆರಿಸಿಕೊಂಡಿದ್ದಾರೆ. ಅವರ ಸತ್ಕಾರ್ಯಗಳನ್ನು ಸಾರುವುದಕ್ಕಾಗಿ, ಅವರ ಅದ್ಭುತ ಕಾರ್ಯಗಳನ್ನು ಸಾರುವುದಕ್ಕಾಗಿ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 8ನೇ ವಾಕ್ಯದಲ್ಲಿ ನಾವು ಓದ್ತೇವೆ. 9ನೇ ವಾಕ್ಯದಲ್ಲಿ ಅವರ ಅದ್ಭುತ ಕಾರ್ಯಗಳನ್ನು
ಪ್ರಚುರಪಡಿಸುವುದಕ್ಕಾಗಿಯೇ ಆಯ್ಕೆಯಾದವರು. ಯಾರು? ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿ. ಆಲ್ ದ ಕ್ರಿಶ್ಚಿಯನ್ಸ್. ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿ ಚರ್ಚಿಗೆ ಹೋಗ್ಲಿಕ್ಕಾಗಿ ಆಯ್ಕೆ ಆಗಿದ್ದಲ್ಲ, ಪ್ರಾರ್ಥನೆ ಮಾಡಲಿಕ್ಕಾಗಿ ಆಯ್ಕೆ ಆಗಿದ್ದಲ್ಲ, ಹಾಡು ಹೇಳಲಿಕ್ಕಾಗಿ ಆಯ್ಕೆ ಆಗಿದ್ದಲ್ಲ, ಸ್ತುತಿ ಮಾಡಲಿಕ್ಕಾಗಿ ಆಯ್ಕೆ ಆಗಿದ್ದಲ್ಲ, ಧಾರ್ಮಿಕ ಆಚರಣೆಗಳನ್ನ ಮಾಡಲಿಕ್ಕಾಗಿ ಆಯ್ಕೆ ಆಗಿದ್ದಲ್ಲ, ಶುಭ ಸಂದೇಶವನ್ನು ಸಾರುವುದಕ್ಕಾಗಿ ಆಯ್ಕೆ ಆಗಿದ್ದು. ದೇವರು ಮನುಷ್ಯನಾಗಿ ಬಂದು ಮನುಷ್ಯನ ಪಾಪವನ್ನು ಪರಿಹಾರ ಮಾಡುವುದಕ್ಕಾಗಿ ಶಿಲುಬೆಯ ಮೇಲೆ ಸತ್ತು ಸಮಾಧಿಯಾಗಿ 3ನೇ ದಿನ ಪುನರುತ್ಥಾನ ಹೊಂದಿದ ಈ ಮಹತ್ತರವಾದ ಸ್ವರ್ಗೀಯವಾದ ಶ್ರೇಷ್ಠ ರಹಸ್ಯವನ್ನು ಸಾರುವುದಕ್ಕಾಗಿ, ಈ ಅದ್ಭುತ ಕಾರ್ಯವನ್ನು ಸಾರುವುದಕ್ಕಾಗಿ ಆಯ್ಕೆ ಆದವರು ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿ, ಬೇರೆ ಯಾವುದಕ್ಕೂ ಅಲ್ಲ. ಅದನ್ನು ಧ್ಯಾನಿಸಿ ದಾವೀದ ಅರಸ ಹೇಳ್ತಾನೆ, ನಿನ್ನ ಸತ್ಕಾರ್ಯಗಳನ್ನು ಸಾರಲೆಂದೇ ದೇವಾ ನಾನು ನಿನ್ನನ್ನು ಆಶ್ರಯಿಸಿಕೊಂಡಿದ್ದೇನೆ. ನಾವಿವತ್ತು ಆಶ್ರಯಿಸಬೇಕು ದೇವರನ್ನು ಈ ಒಂದು ಕಾರ್ಯಕ್ಕೋಸ್ಕರ. ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕು ನಿರಂತರವಾಗಿ. ಯಾಕೆಂದರೆ ಅವರ ಸಾನ್ನಿಧ್ಯ ನಮಗೆ ಸಿಕ್ಕಿದೆ. ಎಲ್ಲಿ ನಮಗೆ ಸಿಕ್ಕಿದೆ ಅವರ ಸಾನ್ನಿಧ್ಯ? ಎಲ್ಲಿಯೋ ದೇವಾಲಯದಲ್ಲಿ ಅಲ್ಲ, ನಮ್ಮ ಒಳಗಡೆನೆ. ಪರಿಶುದ್ಧಾತ್ಮನ ಮುಖಾಂತರವಾಗಿ ದೇವರು ತಮ್ಮ ಸಾನ್ನಿಧ್ಯವನ್ನು ನಮ್ಮ ಒಳಗೆ ಪ್ರತಿಯೊಬ್ಬ ವಿಶ್ವಾಸಿಯ ಹೃದಯದಲ್ಲಿ, ಅಂತರಂಗದಲ್ಲಿ ಅನುಭವಿಸುವಂತೆ ಮಾಡಿದ್ದಾರೆ. ಟುಡೇ ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ದ ಪ್ರೆಸೆನ್ಸ್ ಆಫ್ ಗಾಡ್ ಇನ್ ಅವರ್ ಹಾರ್ಟ್. Within ourselves, we can experience the presence of God. This is the greatest privilege, that we can experience the presence of God always. Wherever we go, we can experience the presence of God because we are the temple of the living God. ದೇವರನ್ನು ಹುಡುಕಿಕೊಂಡು ಹಳೆ ಒಡಂಬಡಿಕೆಯ ಜನರು ದೇವಾಲಯಕ್ಕೆ ಹೋದ ಹಾಗೆ, ಹೊಸ ಒಡಂಬಡಿಕೆಯೊಬ್ಬ ವಿಶ್ವಾಸಿ ದೇವರನ್ನು ಹುಡುಕಿಕೊಂಡು, ದೇವರ ಸಾನ್ನಿಧ್ಯವನ್ನು ಹುಡುಕಿಕೊಂಡು ಯಾವುದೋ ಬೆಟ್ಟದ ಮೇಲೋ ಯಾವುದೋ ಆಲಯಕ್ಕೋ ಹೋಗುವ ಅವಶ್ಯಕತೆ ಇಲ್ಲದ ಹಾಗೆ ದೇವರು ಮಾಡಿದ್ದಾರೆ. And it is the greatest privilege that the presence of God we can experience within ourselves. ನಮ್ಮ ಒಳಗಡೆನೆ ಯಾವಾಗಲೂ ನಿರಂತರವಾಗಿ, ಎಲ್ಲೂ ಹೋಗದೇನೆ, ಏನು ಮಾಡದೇನೆ, ವಿಶ್ವಾಸದ ಮುಖಾಂತರ, ಓನ್ಲಿ ಬೈ ಫೇತ್ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ the true, living, almighty, holy, loving presence of Jesus in your heart. That is the privilege of the New Testament believers. ಹೊಸ ಒಡಂಬಡಿಕೆಯ ವಿಶ್ವಾಸಿಗಳಿಗೆ ಇರುವ ಸೌಭಾಗ್ಯ ಏನು ಅಂದರೆ ಇದು. ದಾವೀದ ಹೇಳ್ತಾನೆ, ನಿನ್ನ ದರ್ಶನಕ್ಕಾಗಿ ನಿನ್ನ ಆಲಯಕ್ಕೆ ನಾನು ಬರ್ತೀನಿ ಅಂತ. ದಾವೀದ ಹೇಳ್ತಾನೆ, ನಿನ್ನ ಸಾನ್ನಿಧ್ಯವನ್ನು ಹುಡುಕಿ ನಿನ್ನ ಆಲಯಕ್ಕೆ ನಾನು ಬರ್ತೀನಿ ಅಂತ. ಎಷ್ಟೋ ಕಡೆ ಹೇಳಿದ್ದಾನೆ. ಹಳೆ ಒಡಂಬಡಿಕೆಯಲ್ಲಿ ಪಾಪ ದೇವರ ಸಾನ್ನಿಧ್ಯ ಹುಡುಕೊಂಡು ಹೋಗಬೇಕಾಗಿತ್ತು. ಆದರೆ ಹೊಸ ಒಡಂಬಡಿಕೆಯಲ್ಲಿ ದೇವರು ನಮ್ಮನ್ನು ಹುಡುಕಿಕೊಂಡು ಬಂದು ನಮ್ಮ ಒಳಗಡೆ ನಿವಾಸವಾಗಿದ್ದಾರೆ. ಆದರೆ ನಾವಿನ್ನು ಅಜ್ಞಾನಿಗಳಾಗಿ ಮೂಢತನದಲ್ಲಿ ಅವಿಶ್ವಾಸದಲ್ಲಿ ಇರೋದರಿಂದ ದೇವ್ರನ್ನ ಹುಡುಕಿಕೊಂಡು ಎಲ್ಲೆಲ್ಲೋ ಹೋಗ್ತಾ ಇದ್ದೀವಿ. That is because of lack of knowledge of God, lack of knowledge of the new covenant, lack of the knowledge of God's word. ದೇವರ ವಾಕ್ಯದ ಜ್ಞಾನ ಇಲ್ಲದೆ, ಹೊಸ ಒಡಂಬಡಿಕೆಯ ಅರಿವಿಲ್ಲದೆ, ನಿಜವಾದ ಒಂದು ಶುಭ ಸಂದೇಶ ಆಧಾರಿತ ವಿಶ್ವಾಸವಿಲ್ಲದೆ ನಾವಿವತ್ತು ಏನು ಮಾಡ್ತಾ ಇದ್ದೀವಿ? ವಿ ಆರ್ ಸೀಕಿಂಗ್ ಗಾಡ್ ಇನ್ ಮೆನಿ ಪ್ಲೇಸಸ್. ವಿ ಆರ್ ಗೋಯಿಂಗ್ ಇನ್ ಸೀಕಿಂಗ್ God's presence. It is foolishness. ಯಾವ ರೀತಿಯಲ್ಲಿ ಅಂದರೆ, ನಿಮ್ಮ ಮನೆಯಲ್ಲೇ ಕೋಟಿಗಟ್ಟಲೆ ಹಣ ಇದೆ, ನೀವೇನು ಮಾಡ್ತಿದ್ದೀರಿ ಅಂದರೆ ರೋಡ್ ಸೈಡಲ್ಲಿ ಊಟಕ್ಕಾಗಿ ಭಿಕ್ಷೆಗೆ ನಿಂತ್ಕೊಂಡಿದ್ದೀರಾ. ಇಟ್ ಇಸ್ ಲೈಕ್ ದಟ್. ಹೊಸ ಒಡಂಬಡಿಕೆ ಕ್ರೈಸ್ತ ವಿಶ್ವಾಸಿಗಳಿಗೆ ಹೇಳ್ತಾ ಇರ್ತಕ್ಕಂಥದ್ದು ಇದು, ಬೇರೆ ಅವರಿಗಲ್ಲ. ಕ್ರೈಸ್ತ ವಿಶ್ವಾಸಿಗಳು ಅಂತ ಕರೆಯಲ್ಪಡುವವರೇ ಹೊಸ ಒಡಂಬಡಿಕೆಗೆ ಸಂಬಂಧಪಟ್ಟವರು. ಆದರೆ ನೀವು ದೇವರನ್ನ ಹುಡುಕಿಕೊಂಡು ಅಲ್ಲಿ ಹೋಗ್ತಾ ಇದ್ದೀರಿ ಅಂದರೆ
ಇದಕ್ಕೆ ಸಮಾನ. ನಿಮ್ಮ ಮನೆಯಲ್ಲಿ ಕೋಟಿಗಟ್ಟಲೆ ಹಣ ನಿಮ್ಮ ಮನೆ ಒಳಗಡೆ ಇದೆ, ನಿಮ್ಮ ಕಬೋರ್ಡಲ್ಲಿದೆ, ನೀವು ಅದನ್ನು ತೆಗೆದು ಉಪಯೋಗಿಸಬೇಕಾದ ಜ್ಞಾನ ನಿಮಗೆ ಇಲ್ಲದೆ, ನಿಮಗೆ ಹಸಿವಾಗಿದೆ ಅಂತ ಹೇಳಿಬಿಟ್ಟು ಒಬ್ಬ ಭಿಕ್ಷುಕ ಯಾವ ರೀತಿಯಲ್ಲಿ ರೋಡ್ ಸೈಡಲ್ಲಿ ನಿಂತು ಭಿಕ್ಷೆ ಬೇಡ್ತಾನೋ ಅದೇ ರೀತಿಯಲ್ಲಿ ನಾವು ಒಂದು ಪಾತ್ರೆ ಹಿಡ್ಕೊಂಡು ಏನಾದರೂ ಸ್ವಲ್ಪ ತಿನ್ಲಿಕ್ಕೆ ಕೊಡಿ, ಹಸಿವೆ ಆಗ್ತಾ ಇದೆ, ತಿಂದೆ ಸತ್ತೋಗ್ತಾ ಇದ್ದೀನಿ, 3 ದಿನದಿಂದ ಏನೂ ತಿಂದಿಲ್ಲ ಅಂತ ಭಿಕ್ಷೆ ಬೇಡೋದಕ್ಕೆ ಸಮಾನ. ಹಾಗಾದರೆ ನಾವೇನು ಮಾಡಬೇಕು? ಏನು ಮಾಡಬೇಕು ಅಂದರೆ, ದೇವರು ನಮಗೆ ಕೊಟ್ಟಂತಹ ವಿಶ್ವಾಸವನ್ನು ನಾವು ಉಪಯೋಗಿಸಬೇಕು. ದೇವರನ್ನ ಹುಡುಕಿಕೊಂಡು ಹೋಗೋದಲ್ಲ, ನನ್ನ ಒಳಗಡೆ ಬಂದಿರುವ ದೈವ ಸಾನ್ನಿಧ್ಯವನ್ನು ನಾನು ಅನುಭವಿಸಬೇಕು. ಐ ನೀಡ್ ಟು ಎಕ್ಸ್ಪೀರಿಯನ್ಸ್ ದ ಪ್ರೆಸೆನ್ಸ್ ಆಫ್ ಗಾಡ್ ವಿತ್ ಇನ್ ಮೀ. ನನ್ನ ಒಳಗಡೆ ಇರ್ತಕ್ಕಂಥ ದೈವ ಸಾನ್ನಿಧ್ಯವನ್ನು ನಾನು ಅನುಭವಿಸಬೇಕು. ಇದು ಅನುಭವಿಸಬೇಕಾದ್ರೆ ಪ್ರೀತಿಯ ಸಹೋದರ ಸಹೋದರಿಯರೇ, ನಮಗೆ ಶುಭ ಸಂದೇಶ ಗ್ರಹಿಕೆ ಆಗಬೇಕು. ಶುಭ ಸಂದೇಶ ಅಂದರೆ ಕೇವಲ ಯೇಸುವಿನ ಯಾತನೆ, ಮರಣ, ಪುನರುತ್ಥಾನ ಮಾತ್ರ ಅಲ್ಲ, ಅಷ್ಟಕ್ಕೆ ಸೀಮಿತ ಅಲ್ಲ. ಇಟ್ಸ್ ಬಿಯಾಂಡ್ ದ್ಯಾಟ್. ಅದಕ್ಕಿಂತಲೂ ಮೀರಿದ್ದು ಶುಭ ಸಂದೇಶ ಅಂದರೆ. ಇಟ್ ಈಸ್ ಗ್ಲೋರಿಯಸ್, ಮಹಿಮೆಯಿಂದ ಕೂಡಿದ್ದು ಶುಭ ಸಂದೇಶ. ಯೇಸುವಿನ ಮರಣದಲ್ಲಿ ಅಥವಾ ಪುನರುತ್ಥಾನದಲ್ಲಿ ಕೊನೆ ಆಗೋದಿಲ್ಲ, ಅವರ ಪುನರಾಗಮನದ ತನಕನೂ ಸಾರಲ್ಪಡುವ ಸಂದೇಶವೇ ಶುಭ ಸಂದೇಶ. ದೆರ್ ಈಸ್ ನೋ ಎಂಡ್ ಫಾರ್ ಗಾಸ್ಪೆಲ್, ದೆರ್ ಈಸ್ ನೋ ಲಿಮಿಟೇಷನ್ ಫಾರ್ ಗಾಸ್ಪೆಲ್. ನೀವು ಕೇಳ್ಬೋದು, ಶುಭ ಸಂದೇಶ ಸಾರಬೇಕು ಅಂತ ಹೇಳ್ತೀರಾ, ಏನು ಸಾರೋದಿದೆ? ಏನಿದೆ? ವಿಶ್ವಾಸ ಇಲ್ಲದವರಿಗೆ ಏನೂ ಇಲ್ಲ. ವಿಶ್ವಾಸ ಇರುವ ನಮಗಾದರೂ ಈ ಶುಭ ಸಂದೇಶ ಎಷ್ಟು ಸಾರಿದರೂ ಇದು ಮುಗಿಯೋದು ಇಲ್ಲ, ಇದು ಸಾಕಾಗೋದು ಇಲ್ಲ. ವಿಶ್ವಾಸ ಇಲ್ಲದಿದ್ದವರಿಗೆ ಏನೂ ಇಲ್ಲ. ಇದೆಲ್ಲ ನಮಗೆ ಗೊತ್ತಲ್ವಾ? ಶುಭ ಸಂದೇಶ ಅಂದರೆ ಕೇಳಿಸ್ಕೊಳ್ಳಿ, ಗಾಸ್ಪಲ್ ಈಸ್ ನಾಟ್ ಆನ್ ಇನ್ಸಿಡೆಂಟ್ ವಿ ಆರ್ ಪ್ರೀಚಿಂಗ್. ಗಾಸ್ಪಲ್ ಈಸ್ ನಾಟ್ ಪ್ರೀಚಿಂಗ್ ಸಮ್ ಇನ್ಸಿಡೆಂಟ್ಸ್ taken place in the lives of Jesus Christ. Gospel is Jesus himself, God himself. ಶುಭ ಸಂದೇಶ ಅಂದರೆ ಯೇಸು ಕ್ರಿಸ್ತರ ಜೀವನದಲ್ಲಿ ನಡೆದ ಕೆಲವು ಘಟನೆಗಳನ್ನು ಬೋಧನೆ ಮಾಡೋದು ಮಾತ್ರ ಅಲ್ಲ, ದ್ಯಾಟ್ ಈಸ್ ಆಲ್ಸೋ ಇನ್ಕ್ಲೂಡೆಡ್. ಅದು ಮಾತ್ರ ಅಲ್ಲ, ಶುಭ ಸಂದೇಶ ಅಂದರೆ ಯೇಸುವನ್ನೇ ಬೋಧಿಸೋದು. ಯೇಸು ಯಾರು? ಯೇಸು ಮನುಷ್ಯನಾಗಿ ಅವತರಿಸಿದ ದೇವರು. ಗಾಡ್ ಇನ್ ಹ್ಯೂಮನ್ ಫ್ಲೆಶ್, ಮನುಷ್ಯನಾಗಿ ಅವತರಿಸಿದ ದೇವರು ಅಥವಾ ದೇವರ ಏಕಮಾತ್ರ ಪುತ್ರ. ಈಗ ಈ ದೇವರನ್ನು ಎಷ್ಟು ಬೋಧನೆ ಮಾಡಲಿಕ್ಕಾಗತ್ತೆ ನಮಗೆ? ಯಾರಿಗೆ ದೇವರನ್ನ ಬೋಧಿಸಿ ನಾನು ದೇವರನ್ನ ಪೂರ್ತಿ ಬೋಧನೆ ಮಾಡಿಬಿಟ್ಟಿದ್ದೀನಿ ಅಂತ ಹೇಳಲಿಕ್ಕಾಗತ್ತೆ? ಖಂಡಿತ ಸಾಧ್ಯ ಇಲ್ಲ. ಯಾವ ಮನುಷ್ಯನಿಂದನೂ ಸಾಧ್ಯ ಇಲ್ಲ. ಯೇಸು ಕ್ರಿಸ್ತರನ್ನ ಸಂಪೂರ್ಣವಾಗಿ ಬೋಧಿಸಿ ಇಟ್ ಈಸ್ ಫಿನಿಶ್ಡ್ ಅಂತ ಹೇಳಲಿಕ್ಕೆ ಯಾರಿಗೂ ಆಗೋದಿಲ್ಲ. ಆದರೆ ಯೇಸು ಮಾಡಿದ ಕಾರ್ಯಗಳನ್ನು ಬೋಧನೆ ಮಾಡ್ಬೋದು. ಯೇಸು ಕ್ರಿಸ್ತರ ಜೀವಿತದಲ್ಲಿ ನಡೆದಂಥ ಘಟನೆಗಳನ್ನ ಕೆಲವೊಂದನ್ನು ಬೋಧನೆ ಮಾಡಿ ಅಷ್ಟೇ ನಿಲ್ಲಿಸ್ಬಿಡ್ಬೋದು. ಆದರೆ ಯೇಸು ಕ್ರಿಸ್ತನನ್ನು ಬೋಧಿಸೋದಿದೆಯಲ್ವಾ, ಅದಕ್ಕೆ ಎಂಡಿಲ್ಲ. ದೆರ್ ಈಸ್ ನೋ ಎಂಡ್ ಫಾರ್ ಜೀಸಸ್ ಕ್ರೈಸ್ಟ್, ಬಿಕಾಸ್ ಜೀಸಸ್ ಕ್ರೈಸ್ಟ್ ಈಸ್ ಅನ್ಲಿಮಿಟೆಡ್. ಗಾಡ್ ಈಸ್ ಅನ್ಲಿಮಿಟೆಡ್. Our mind is limited. Our knowledge is limited. We human being are limited. ಲಿಮಿಟೆಡ್ ಆಗಿರುವ ನನಗೆ ಅನ್ಲಿಮಿಟೆಡ್ ಆದ ದೇವರನ್ನ, ಯೇಸುವನ್ನು ಪ್ರಬೋಧನೆ ಮಾಡಿ ಪೂರ್ತಿ ಮಾಡಲಿಕ್ಕಾಗೋದಿಲ್ಲ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಒಳಗಡೆ ಈ ಶುಭ ಸಂದೇಶ ಏನಾಗಬೇಕು ಗೊತ್ತಾ? ಪ್ರಕಟಣೆ ಆಗಬೇಕು. ದೇವರ ವಾಕ್ಯ ಬೈಬಲ್ನಲ್ಲಿರ್ತಕ್ಕಂಥ ಪ್ರತಿಯೊಂದು ನಮಗಿವತ್ತು ಏನಾಗಿದೆ ಗೊತ್ತಾ? ಇಟ್ಸ್ ಓನ್ಲಿ ಇನ್ಫಾರ್ಮೇಷನ್, ಮಾಹಿತಿ ಅಷ್ಟೇ, ಏನೋ ವಿಷಯ. ಇದು ನಮಗೆ ರೆವಲೇಷನ್ ಆಗಬೇಕು, ಇದು ನಮಗೆ ಪ್ರಕಟಣೆ ಆಗಬೇಕು. ಮಾಹಿತಿ ನಮ್ಮನ್ನು ಅಹಂಕಾರಿಗಳನ್ನಾಗಿ ಮಾಡ್ತದೆ. ನಾಲೆಡ್ಜ್ ಪಫ್ಡ್ ಅಪ್, ನಮ್ಮನ್ನು ಅದು ಗರ್ವಿಗಳನ್ನಾಗಿ ಮಾಡ್ತದೆ.
ಅಹಂಕಾರಿಗಳನ್ನಾಗಿ ಮಾಡ್ತದೆ. ನನಗಿಷ್ಟು ಗೊತ್ತು, ಅಷ್ಟು ಗೊತ್ತು, ನಾನು ಅಲ್ಲಿ ಥಿಯಾಲಜಿ ಮಾಡಿದ್ದೀನಿ, ಫಿಲಾಸಫಿ ಮಾಡಿದ್ದೀನಿ, ಇನ್ನೊಂದು ಮಾಡಿದ್ದೀನಿ, 3 ವರ್ಷ ಬೈಬಲ್ ಕಾಲೇಜಲ್ಲಿ ಓದಿದ್ದೀನಿ, ಎಲ್ಲ ಹೇಳ್ಬೋದು. ನಮ್ಮನ್ನು ದೊಡ್ಡ ಅಹಂಕಾರಿಗಳನ್ನಾಗಿ ಮಾಡ್ತದೆ. ಆದರೆ ಪ್ರಕಟಣೆ ನಮ್ಮನ್ನು ದೀನರನ್ನಾಗಿ ಮಾಡ್ತದೆ. ರೆವಲೇಷನ್ ಮೇಕ್ಸ್ ಯು ಹಂಬಲ್ ಆ್ಯಂಡ್ ದ್ಯಾಟ್ ಮೇಕ್ಸ್ ಯು ಎ ಡಿಸೈಪಲ್ ಆಫ್ ಜೀಸಸ್ ಕ್ರೈಸ್ಟ್. ನೀನು 100 ವರ್ಷ ಥಿಯಾಲಜಿ ಮಾಡಿದ್ರು, ಫಿಲಾಸಫಿ ಮಾಡಿದ್ರು, ಬೈಬಲ್ನ ಪೂರ್ತಿ ಬಯಾಟ್ ಮಾಡಿಕೊಂಡ್ರು, ನೀನು ಯೇಸುವಿನ ಶಿಷ್ಯನಾಗ್ಲಿಕ್ಕೆ ಆಗಲ್ಲ. ಅನ್ಲೆಸ್ ಅಂಡ್ ಅಂಟಿಲ್ ಯು ಗೆಟ್ ದ ಟ್ರೂ ರೆವಲೇಷನ್ ಫ್ರಮ್ ದ ಹೋಲಿ ಸ್ಪಿರಿಟ್. ಪರಿಶುದ್ಧಾತ್ಮನಿಂದ ದೇವರ ವಾಕ್ಯಗಳು ನಿನ್ನ ಒಳಗಡೆ ಪ್ರಕಟಣೆಯಾಗಿ ಬಾರದೆ ಹೋದರೆ ಖಂಡಿತ ನೀನು ಯಾವತ್ತೂ ಯೇಸುವಿನ ಫಾಲೋವರ್ ಆಗ್ಲಿಕ್ಕೆ ಆಗೋದಿಲ್ಲ. ಚರ್ಚಿಗೆ ಹೋಗ್ಬೋದು, ಮನೆಗೆ ಬರ್ಬೋದು, ಸಂಪ್ರದಾಯಗಳನ್ನ ಮಾಡ್ಬೋದು, ಪ್ರಾರ್ಥನೆ ಮಾಡ್ಬೋದು, ಉಪವಾಸ ಮಾಡ್ಬೋದು, ಬೈಬಲ್ ಓದ್ಬೋದು, ದಾನ ಧರ್ಮ ಮಾಡ್ಬೋದು, ಎಲ್ಲ ಸಂಘ ಸಂಸ್ಥೆಗಳನ್ನ ನಡೆಸ್ಬೋದು. ಆದರೆ ಯೇಸುವಿನ ಅನುಯಾಯಿ ಆಗಬೇಕಾದ್ರೆ ಯೇಸು ಹೇಳೋದಿಷ್ಟೇ, ಡಿನೈ ಯುವರ್ ಸೆಲ್ಫ್. ಇಫ್ ಯು ವಾಂಟ್ ಟು ಫಾಲೋ ಮೀ, ಇಫ್ ಯು ವಾಂಟ್ ಟು ಬಿಕಮ್ ಮೈ ಡಿಸೈಪಲ್, ಡಿನೈ ಯುವರ್ ಸೆಲ್ಫ್. ನಿನ್ನನ್ನೇ ನೀನು ಪರಿತ್ಯಜಿಸಿಕೋ. ನೀನು ಯಾರಿಗಾದರೂ ನನ್ನನ್ನು ಹಿಂಬಾಲಿಸಲು ಮನಸ್ಸಿದ್ರೆ ಅಥವಾ ಯೇಸುವಿನ ಶಿಷ್ಯರಾಗಲಿಕ್ಕೆ ಮನಸ್ಸಿದ್ರೆ, ಇಟ್ ಈಸ್ ದ ಹೈಯೆಸ್ಟ್ ಪ್ರಿವಿಲೇಜ್ ಆನ್ ಅರ್ತ್. ಈ ಭೂಮಿಯಲ್ಲಿ ಒಂದು ದೊಡ್ಡ ಪ್ರಿವಿಲೇಜ್ ಏನು ಕೇಳಿದರೆ, ಬೀಯಿಂಗ್ ಎ ಡಿಸೈಪಲ್ ಆಫ್ ಜೀಸಸ್ ಕ್ರೈಸ್ಟ್. ಯೇಸುವಿನ ಅನುಯಾಯಿ ಆಗೋದು, ಪ್ರೀಚ್ ಮಾಡೋದು ಅಲ್ಲ, ಯೇಸುವಿನ ಶಿಷ್ಯನಾಗೋದು. ಆ್ಯಂಡ್ ದ್ಯಾಟ್ ಕಾಲ್ ಈಸ್ ಫಾರ್ ಎವ್ರಿಬಡಿ. ಆ ಕರೆ ಯಾರಿಗಿದೆ? ಎಲ್ರಿಗೂ ಇದೆ, ಎಲ್ರಿಗೂ ಇದೆ. ನೋಡಿ, ನಮಗೆ ಯಾವುದಾದ್ರೂ ಒಂದು ಒಳ್ಳೆ ಕಂಪ್ನಿಯಲ್ಲಿ, ಟಾಪ್ ಮೋಸ್ಟ್ ಕಂಪನಿಯಲ್ಲಿ ಕೆಲಸ ಸಿಕ್ಕಿದರೆ ನಾವು ಸಾಲ ಮಾಡಿ ಆದರೂ ಹೋಗ್ತೀವಿ. ಕೆಲವರು ಹೇಳ್ತಾರಲ್ವ, ನಮಗೆ ಈ ಕಂಪ್ನಿಗೆ ತುಂಬ ವರ್ಷದಿಂದ ಟ್ರೈ ಮಾಡ್ತಾಯಿದ್ವಿ, ಅಥವಾ ಫಾರಿನ್ಗೆ ಟ್ರೈ ಮಾಡ್ತಾಯಿದ್ವಿ, ಆಸ್ಟ್ರೇಲಿಯಾಗೆ ಟ್ರೈ ಮಾಡ್ತಾಯಿದ್ವಿ, ಇನ್ನೊಂದು ಕಡೆಗೆ ಟ್ರೈ ಮಾಡ್ತಾಯಿದ್ವಿ, ಸಿಕ್ಕಿಲ್ಲ. ಅಲ್ಲಿನ ಸಿಟಿಸನ್ಶಿಪ್ಗೆ ಟ್ರೈ ಮಾಡ್ತಾಯಿದ್ವಿ, ನಮಗೆ ಸಿಕ್ಕಿರಲಿಲ್ಲ, ಆದರೆ ಈಗ ಸಿಕ್ತು. ಆದ್ದರಿಂದ ನಾವೇನು ಮಾಡ್ತಾಯಿದ್ದೀವಿ, ನಮ್ಮದೆಲ್ಲ ಓಕೆ ಆಗಿದೆ, ಆದ್ದರಿಂದ ಇಷ್ಟು ಲಕ್ಷ ಸಾಲ ಮಾಡಿ ನಾವು ಹೋಗ್ತಾಯಿದ್ದೀವಿ, ನಾವು ಮಗಳನ್ನ ಕಳಿಸ್ಕೊಟ್ಟಿದ್ದೀವಿ ಅಂತ ಹೇಳ್ತೀವಿ. ಯಾಕೆ ಅಂದರೆ ನಮಗೆ ಅದರ ಬೆಲೆ ಗೊತ್ತು, ಅದರ ಬೆಲೆ ಏನು ಅಂತ ನಮಗೆ ಗೊತ್ತು. ಯಾವಾಗ ನಮಗೆ ಯೇಸುವಿನ ಶಿಷ್ಯನಾಗಿ ಜೀವಿಸುವುದರ ಬೆಲೆ ಅರ್ಥ ಆಗುತ್ತೋ, ಆಗ ನೀವು ಎಲ್ಲವನ್ನು ಬಿಡ್ತೀರಿ, ಏನು ಬೇಕಾದರೂ ತ್ಯಾಗ ಮಾಡ್ತೀರಿ, ಅದಕ್ಕೆ ಎಷ್ಟು ಬೇಕಾದರೂ ಬೆಲೆ ಕೊಡ್ತೀರಿ, ಏನು ಬೇಕಾದರೂ ಕೊಡ್ತೀರಿ, ಪ್ರಾಣ ಬೇಕಾದರೂ ಕೊಡ್ತೀರಿ. ಯಾಕೆಂದರೆ ಶಿಷ್ಯತ್ವದ ಬೆಲೆ ಪ್ರಾಣಕ್ಕಿಂತ ಮಿಗಿಲಾದದ್ದು, ಮಾನ ಮರ್ಯಾದೆಗಿಂತಲೂ ಮಿಗಿಲಾದದ್ದು, ನಮ್ಮ ಸಕಲ ಸಂಪತ್ತಿಗಿಂತಲೂ, ಸೌಂದರ್ಯಕ್ಕಿಂತಲೂ, ಆರೋಗ್ಯಕ್ಕಿಂತಲೂ, ಸಂತೋಷಕ್ಕಿಂತಲೂ, ಎಲ್ಲಕ್ಕಿಂತಲೂ ಶ್ರೇಷ್ಠವಾದದ್ದು, ಬೆಲೆ ಕಟ್ಟಲಿಕ್ಕೆ ಆಗದೇ ಇರತಕ್ಕಂಥದ್ದು ಯೇಸುವಿನ ಶಿಷ್ಯನಾಗುವ ಒಂದು ಕರೆ, ಶುಭ ಸಂದೇಶಕ್ಕಾಗಿ ಜೀವಿಸುವ ಒಂದು ಕರೆ. ಇದು ನಮಗೆ ಒಂದು ಪ್ರಕಟಣೆಯಾಗಿ ಬರಬೇಕು. ಇದು ನನ್ನ ಒಳಗಡೆ ಯಾವಾಗ ಪ್ರಕಟವಾಗ್ತದೋ ಆಗ ಮಾತ್ರ ಯೇಸು ಹೇಳಿದ್ದನ್ನು ನನಗೆ ಮಾಡಲಿಕ್ಕಾಗ್ತದೆ. ಯಾವುದು? ಡಿನೈ ಯುವರ್ ಸೆಲ್ಫ್ ಆ್ಯಂಡ್ ಫಾಲೋ ಮೀ. ಲೂಕ 9:23 ಹೇಳ್ತಾರಲ್ವಾ, ತಮ್ಮನ್ನು ಹಿಂಬಾಲಿಸಿ ಬರ್ತಾ ಇದ್ದಂಥ ಜನರನ್ನು ನೋಡಿ ಯೇಸು ಹೇಳ್ತಾರೆ, ಏನಂತ ಹೇಳ್ತಾರೆ? ಯಾರಿಗಾದರೂ ಓಪನ್ ಇನ್ವಿಟೇಷನ್ ಫಾರ್ ಎವ್ರಿಬಡಿ. ಗಾಡ್ ಈಸ್ ನಾಟ್ ಎ ಪಾರ್ಷಿಯಲ್ ಗಾಡ್. ಪಕ್ಷಪಾತಿ ಅಲ್ಲ, ಎಲ್ರಿಗೂ ಚಾನ್ಸ್ ಇದೆ. ಯಾರೆಲ್ಲ ಇವತ್ತು ಈ ಸಂದೇಶವನ್ನು ಆಲಿಸ್ತಾ ಇದ್ದೀರೋ, ಯೂಟ್ಯೂಬ್ನಲ್ಲಿ ಇರ್ಬೋದು, ವೆಬ್ಎಕ್ಸ್ ಆ್ಯಪ್ ಮುಖಾಂತರ ಇರ್ಬೋದು, ಅಥವಾ ಇಲ್ಲಿ ಕುಳಿತುಕೊಂಡಿರ್ಬೋದು, ಯಾರೆಲ್ಲ ಆಲಿಸ್ತಾ ಇದ್ದೀರೋ ನಿಮಗೆಲ್ರಿಗೂ ದೇವರು ಓಪನ್ ಇನ್ವಿಟೇಷನ್ ಕೊಟ್ಟಿದ್ದಾರೆ, ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾವು ಯು ಹ್ಯಾವ್ ಟು ಮೇಕ್ ಎ ಚಾಯ್ಸ್, ಯು ಹ್ಯಾವ್ ಟು ಡಿಸೈಡ್. ಗಾಡ್ ಹ್ಯಾಸ್ ಆಲ್ರೆಡಿ ಡಿಸೈಡೆಡ್. ದೇವರು ಆಲ್ರೆಡಿ ಡಿಸೈಡ್ ಮಾಡಿದ್ದಾರೆ, ಡಿಸೈಡ್ ಮಾಡಿನೇ ಇನ್ವಿಟೇಷನ್ ಕೊಟ್ಟಿದ್ದಾರೆ. ಆ ಇನ್ವಿಟೇಷನ್ ಈ ರೀತಿ ಇದೆ. ಯಾವ ರೀತಿ ಇದೆ? ತಮ್ಮನ್ನು ಹಿಂಬಾಲಿಸಿ ಬರುತ್ತಿದ್ದ ಆ ಜನರನ್ನೆಲ್ಲ ನೋಡಿ ಯೇಸು ಏನು ಹೇಳ್ತಾರೆ? ಯಾರಿಗಾದರೂ ನನ್ನನ್ನು ಹಿಂಬಾಲಿಸಲು ಮನಸ್ಸಿದ್ದರೆ ಅವನು ಅಥವಾ ಅವಳು ತನ್ನನ್ನು ತಾನು ಪರಿತ್ಯಜಿಸಿ ತನ್ನ ಶಿಲುಬೆಯನ್ನು ಅನುದಿನವೂ ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಲಿ. ಇದೊಂದು ಭಾರ ಅಲ್ಲ, ಇದೊಂದು ಸೌಭಾಗ್ಯ. ಆದರೆ ಇವತ್ತು ನಮಗಿದು ಭಾರ. ಯಾಕೆ ಅಂದರೆ ನನಗಿನ್ನೂ ಕ್ರಿಸ್ತ ಯೇಸುವಿನ ಪ್ರಕಟಣೆ ಆಗಲಿಲ್ಲ. ಕ್ರಿಸ್ತ ಯೇಸುವಿನ ಬಗ್ಗೆ ನಾಲೆಡ್ಜ್ ಇದೆ ತಲೆಯಲ್ಲಿ,
I have so much information about Jesus Christ in my head. ನಿನ್ನ ಹೆಡ್ ನಾಲೆಡ್ಜಿಂದ, ನಿನ್ನ ಇಂಟೆಲೆಕ್ಚುವಲ್ ನಾಲೆಡ್ಜ್ ಆಫ್ ಜೀಸಸ್ ಕ್ರೈಸ್ಟಿಂದ, ನಿನ್ನ ಮಾನುಷಿಕವಾದೊಂದು ಜ್ಞಾನ ಯೇಸು ಕ್ರಿಸ್ತನ ಕುರಿತಾಗಿ ನಿನಗೇನಿದೆಯೋ, ದೇವರ ಕುರಿತಾಗಿ ಏನು ಒಂದು ನಿನ್ನ ಮೈಂಡಲ್ಲಿ ನಿನಗೆ ಮಾನುಷಿಕವಾದ ಜ್ಞಾನದಿಂದ ಏನು ತುಂಬಿಸ್ಕೊಂಡಿದೆಯೋ, ಅದರಿಂದ ಯಾವತ್ತೂ ನಿನಗೆ ಪ್ರಕಟಣೆ ಸಿಗೋದಿಲ್ಲ. ಅಥವಾ ನಿನ್ನನ್ನೇ ನೀನು ತ್ಯಜಿಸ್ಕೊಳ್ಳಿಕ್ಕೂ, ಯೇಸುವಿನ ಹಿಂಬಾಲಕನಾಗುವ ಆ ಸೌಭಾಗ್ಯದಲ್ಲಿ ಬರಲಿಕ್ಕೂ ಆಗೋದಿಲ್ಲ. ಸುಮ್ಮನೆ ಸಾಂಪ್ರದಾಯಿಕವಾಗಿ, ಧಾರ್ಮಿಕವಾಗಿ ಹಳೆ ಒಡಂಬಡಿಕೆಯ ಜನರು ಅಥವಾ ವಿಶ್ವಾಸಿಗಳು, ಇಸ್ರಾಯೇಲ್ ಜನರು ಯಾವ ರೀತಿ ಒಂದಷ್ಟು ಮಾನವ ನಿರ್ಮಿತ ಸಂಪ್ರದಾಯಗಳನ್ನು, ಆಚಾರ ವಿಚಾರಗಳನ್ನು ಅಥವಾ ಧಾರ್ಮಿಕವಾದ ಕಾರ್ಯಗಳನ್ನು ಮಾಡ್ತಾ ಇದ್ರೋ ಅಷ್ಟೇ ಮಾಡಿಕೊಂಡು ಬದುಕಲಿಕ್ಕಾಗುತ್ತೆ. ಅದರಿಂದ ಏನಾದರೂ ಆತ್ಮಕ್ಕೆ ಪ್ರಯೋಜನ ಇದೆಯಾ ಕೇಳಿದರೆ, ಆತ್ಮಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ. ಆತ್ಮಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ. ನಾವು ಮಾಡುವ ಬಾಹ್ಯವಾದ ಯಾವುದು ನಮ್ಮ ಅಂತರಂಗವನ್ನು ಶುದ್ಧಿ ಮಾಡೋದಿಲ್ಲ. ನಿನ್ನೆ ನಾನು ಹೇಳಿದೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ ಒಂದು ಸರಿ ಓದ್ಕೊಂಡು ಬನ್ನಿ ಎಲ್ಲರೂ ಅಂತ. ಎಷ್ಟು ಜನ ಓದಿದಿರೋ ಗೊತ್ತಿಲ್ಲ. ಆ 9ನೇ ಅಧ್ಯಾಯದಲ್ಲಿ ಪ್ರಾರಂಭದಿಂದನೇ ಇದೆ. ನಿನ್ನೆ ಕೂಡ ಅದನ್ನು ಹೇಳಿದೆ, ಇವತ್ತು ಕೂಡ ಜಸ್ಟ್ ಒಂದು ಟಚ್ ಮಾಡೋಣ ಅಲ್ಲಿ. ಓಕೆ, ಅಷ್ಟೊಂದು ಟೈಮ್ ಇಲ್ಲ, ಆದರೂ ಕೂಡ ಹಳೆಯ ಒಡಂಬಡಿಕೆಯಲ್ಲಿ ದೇವರ ಆರಾಧನೆಗೆ ವಿಧಿ ನಿಯಮಗಳು ಇದ್ದವು, ಮಾನವ ನಿರ್ಮಿತ ದೇವಾಲಯವೂ ಇತ್ತು. ಈಗ ಹೊಸ ಒಡಂಬಡಿಕೆಯಲ್ಲಿ ಇದಕ್ಕೆ ಆಪೋಸಿಟ್. ಹೊಸ ಒಡಂಬಡಿಕೆಯಲ್ಲಿ ದೇವರ ಆರಾಧನೆಗೆ ವಿಧಿ ನಿಯಮಗಳು ಇಲ್ಲ, ಅದೇ ಅದರ ಅರ್ಥ. ಹೊಸ ಒಡಂಬಡಿಕೆಯಲ್ಲಿ ಮಾನವ ನಿರ್ಮಿತ ದೇವಾಲಯ ಬೇಕಿಲ್ಲ. ಸಿಂಪಲ್. ನಾನೆಲ್ಲ ಹೇಳಿದ್ದು, ಬೈಬಲ್ನಲ್ಲಿ ವಾಕ್ಯ ಮುಂದೆ ಓದಿದರೆ ನಮಗೆ ಗೊತ್ತಾಗುತ್ತೆ. ಹಳೆ ಒಡಂಬಡಿಕೆಯಲ್ಲಿ ಇತ್ತು ದೇವರ ಆರಾಧನೆ ಮಾಡಲಿಕ್ಕೆ. ಹಳೆ ಒಡಂಬಡಿಕೆಯಲ್ಲಿ ದೇವರ ಆರಾಧನೆಗೆ ವಿಧಿ ನಿಯಮಗಳಿತ್ತು. ಆದರೆ ಹೊಸ ಒಡಂಬಡಿಕೆಯಲ್ಲಿ ವಿಧಿ ನಿಯಮಗಳು ಇಲ್ಲ. There is no rules and regulations for worshipping the Lord. There is no earthly sanctuary to worship the Lord. ಯಾಕೆ ಅಂದರೆ ಹೊಸ ಒಡಂಬಡಿಕೆಯಲ್ಲಿ ಇಲ್ಲಿ ವರ್ಷಿಪ್ ಲೀಡರ್ ಹೋಲಿ ಸ್ಪಿರಿಟ್ ಆಗಿರ್ತಾರೆ. ಹಳೆ ಒಡಂಬಡಿಕೆಯಲ್ಲಿ ವರ್ಷಿಪ್ ಲೀಡರ್ ಯಾರಾಗಿರ್ತಾರೆ ಗೊತ್ತಾ? ಲೇವಿಯರು ಅಥವಾ ಯಾಜಕರು ಆಗಿರ್ತಾರೆ. ಲೇವಿ ವಂಶಸ್ಥರನ್ನು ದೇವರು ಆರಿಸಿಕೊಂಡಿದ್ದು ಹಳೆ ಒಡಂಬಡಿಕೆಯಲ್ಲಿ ಟು ಲೀಡ್ ದ ಪೀಪಲ್ ಆಫ್ ಗಾಡ್. ದೇವ ಜನರನ್ನು ಮುನ್ನಡೆಸಲಿಕ್ಕೆ, ವರ್ಷಿಪ್ ಲೀಡ್ ಮಾಡಲಿಕ್ಕೆ, ದೇವರ ಆ ಸೇವಾ ಕಾರ್ಯಗಳನ್ನ ಅದರ ನೇತೃತ್ವ ವಹಿಸಲಿಕ್ಕೆ. ಆದರೆ ಹೊಸ ಒಡಂಬಡಿಕೆಯಲ್ಲಿ ಪರಿಶುದ್ಧಾತ್ಮರು ಪ್ರತಿಯೊಬ್ಬ ವಿಶ್ವಾಸಿಯ ಒಳಗಡೆನೂ ಇದ್ದು ಅವರೇ ನೇತೃತ್ವ ವಹಿಸ್ತಾರೆ. ಹೋಲಿ ಸ್ಪಿರಿಟ್ ಈಸ್ ದ ಲೀಡರ್ ಆಫ್ ದ ವರ್ಷಿಪ್, ಲೀಡರ್ ಆಫ್ ದ ಸರ್ವಿಸ್, ಲೀಡರ್ ಆಫ್ ದ ಪ್ರೇಯರ್. ಸೊ ಯು ಡೋಂಟ್ ನೀಡ್ ಎನಿ ಹ್ಯೂಮನ್ ಲೀಡರ್. ಬೇಕಾಗಿಲ್ಲ. ಹಿ ಈಸ್ ಎ ಪರ್ಫೆಕ್ಟ್ ಲೀಡರ್. ಇದೇ ಅಧ್ಯಾಯ ಹೇಳುತ್ತೆ, ಹಳೆ ಒಡಂಬಡಿಕೆಯ ಯಾಜಕರು ಕುಂದು ಕೊರತೆಗಳುಳ್ಳ ಮಾನವರು. ಹಳೆ ಒಡಂಬಡಿಕೆಯ ಯಾಜಕರು ಕುಂದು ಕೊರತೆಗಳುಳ್ಳ ಮಾನವರು. ಆದರೆ ಹೊಸ ಒಡಂಬಡಿಕೆಯ ಪ್ರಧಾನ ಯಾಜಕ ಯೇಸು ಕ್ರಿಸ್ತರು ಕುಂದು ಕೊರತೆಯುಳ್ಳ ಮಾನವರಲ್ಲ, ದೇವರ ಪುತ್ರರಾಗಿದ್ದಾರೆ, ಸ್ವತಃ ದೇವರೇ ಆಗಿದ್ದಾರೆ. ಅವರ ಆತ್ಮ ಸ್ವರೂಪಿಯಾಗಿ ನಿನ್ನ ಒಳಗಡೆ ಇದ್ದಾರೆ. ದಟ್ ಗಾಡ್ ಈಸ್ ಇನ್ ಯು, ನಿನ್ನ ಒಳಗಡೆ ಇದ್ದಾರೆ. That is why you don't need any rules and regulations, because the giver of all the rules and regulation is residing inside of you. ಇನ್ನೊಂದು, ಮಾನವ ನಿರ್ಮಿತ ದೇವಾಲಯ ಯಾಕೆ ಬೇಕಿಲ್ಲ ದೇವರನ್ನ ಆರಾಧನೆ ಮಾಡಲಿಕ್ಕೆ ಅಂದರೆ, ದೇವರು ನಿನ್ನನ್ನೇ ಆಲಯವನ್ನಾಗಿ ಕನ್ವರ್ಟ್ ಮಾಡಿಬಿಟ್ಟಿದ್ದಾರೆ. ನೀನೇ ಆಲಯ ಅಂತ ದೇವರು ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ. ಗಾಡ್ ಹ್ಯಾಸ್ ಡಿಕ್ಲೇರ್ಡ್ ಯು ಆಸ್ His living temple. ಈಗ ಪ್ರಾಬ್ಲಮ್ ಎಲ್ಲಿದೆ? ನನ್ನ ತಲೆಯಲ್ಲಿರೋದು. Where is the problem? Why I am not able to worship the Lord in spirit and truth through this holy temple?
ಈ ಪರಿಶುದ್ಧವಾದ ಈ ದೇಹ ಎಂಬ ದೇವಾಲಯದ ಮುಖಾಂತರ ನನ್ನೊಳಗಡೆ ವಾಸ ಮಾಡುವ ತ್ರೇಕ ದೇವರಿಗೆ, ಆತ್ಮಸ್ವರೂಪ ದೇವರಿಗೆ ಆತ್ಮದಿಂದ ಸತ್ಯದಿಂದ ವಿಶ್ವಾಸದ ಮುಖಾಂತರ ಆರಾಧನೆ ಮಾಡಲಿಕ್ಕೆ ನಮಗೆ ಯಾಕೆ ಆಗ್ತಾ ಇಲ್ಲ ಅಂದರೆ, ನಮಗೆ ಜ್ಞಾನ ಇಲ್ಲ, ಹೊಸ ಒಡಂಬಡಿಕೆಯ ಜ್ಞಾನ ಇಲ್ಲ, ದೈವ ಜ್ಞಾನದ ಕೊರತೆ, ಅಥವಾ ಹೊಸ ಒಡಂಬಡಿಕೆಯ ಶುಭ ಸಂದೇಶದಿಂದ ಬರ್ತಕ್ಕಂತಹ ವಿಶ್ವಾಸ ಇನ್ನು ಬಂದಿಲ್ಲ. ವಿಶ್ವಾಸದ ಕೊರತೆ, ಜ್ಞಾನದ ಕೊರತೆ, ನಮ್ಮಲ್ಲಿ ಮೂಢನಂಬಿಕೆಗಳು ತುಂಬಿಕೊಂಡಿರೋದ್ರಿಂದ ಆತ್ಮಸ್ವರೂಪನಾದ ದೇವರ ಜ್ಞಾನ ಒಳಗಡೆ ಬರ್ತಾ ಇಲ್ಲ. ನಮ್ಮೊಳಗಡೆ ಮೂಢನಂಬಿಕೆಗಳು ತುಂಬ್ಕೊಬಿಟ್ಟಿದೆ. ಮಾನವ ನಿರ್ಮಿತ ಸಂಪ್ರದಾಯಗಳು ನಾವು ತುಂಬ ಒಳಗಡೆ ಸ್ವೀಕಾರ ಮಾಡಿ ಭದ್ರವಾಗಿ ಹಿಡ್ಕೊಬಿಟ್ಟಿದ್ದೀವಿ. And through that we are making God's word void. ಯೇಸು ಸ್ವಾಮಿ ಅದನ್ನು ಹೇಳ್ತಾರೆ, ಮಾನವ ನಿರ್ಮಿತ ಸಂಪ್ರದಾಯಗಳಿಂದ ನೀವು ದೇವರ ವಾಕ್ಯಗಳನ್ನು ನಿರರ್ಥಕಗೊಳಿಸುತ್ತೀರಿ. Whenever you give importance to man-made traditions, religion-made traditions, you are making God's word void. You are making Jesus void. ಅಂದರೆ ineffective. ಯಾಕೆ ದೇವರ ವಾಕ್ಯ ನನ್ನಲ್ಲಿ ಕಾರ್ಯಗತವಾಗ್ತಾ ಇಲ್ಲ? Why I am not able to experience the power of God's word in my life? That means the power of Jesus. Why I am not able to experience the power of Jesus in my life? Because I am holding on to man-made traditions. ಮಾನವ ನಿರ್ಮಿತ ಸಂಪ್ರದಾಯಗಳನ್ನ ಗಟ್ಟಿ ಹಿಡ್ಕೊಂಡಿದ್ದೀನಿ. Instead of holding on to the Holy Spirit guidance, I am holding on to man-made traditions. ಇತ್ತು ಹಳೆ ಒಡಂಬಡಿಕೆಯಲ್ಲಿ ಅದೆಲ್ಲ ಬೇಕಾಗಿತ್ತು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಅದು ಬೇಕಾಗಿಲ್ಲ. ಯಾಕೆ ಅಂದರೆ ಪರಿಶುದ್ಧಾತ್ಮ ನಿನ್ನೊಳಗಡೆ ಇದೆ. ದೇವರೇ ನಿನ್ನ ಒಳಗಡೆ ಇರುವಾಗ ಅದರ ಅಗತ್ಯ ಬರೋದಿಲ್ಲ. ಈಗ ಹೇಳಿದ ಮಾತಿಗೆ ರೆಫರೆನ್ಸ್ ಬೇಕಾದರೆ ಮಾರ್ಕ್ ಚಾಪ್ಟರ್ 7:13 ಇದೆ. ಮಾರ್ಕನ ಬರೆದ ಶುಭ ಸಂದೇಶ 7ನೇ ಅಧ್ಯಾಯ 13ನೇ ವಾಕ್ಯ. ಹ್ಯಾಂಡೆಡ್ ಡೌನ್. ಇದು ತಾತನ ಕಾಲದಿಂದ ಬಂದಿದ್ದು ಅಂತ ಹೇಳ್ತೀವಲ್ವ ನಾವು. ಇದು ನಾವು ಬಿಡ್ಲಿಕ್ಕಾಗತ್ತಾ? ಇದು ತಾತನ ಕಾಲದಿಂದ ಬಂದಿರೋದು, ಅಜ್ಜಿ ಕಾಲದಿಂದ ಬಂದಿರೋದು, ಇದು ನಮ್ಮ ಪೂರ್ವಜರಿಂದ ಬಂದಿರೋ ಸಂಪ್ರದಾಯ, ಇದು ಅವರಿಂದ ಬಂದಿರೋದು, 2000 ಇಯರ್ಸಿಂದ ಬಂದಿರೋದು, 10,000 ಇಯರ್ಸಿಂದ ಬಂದಿರೋದು, 5,000 ಇಯರ್ಸಿಂದ ಬಂದಿರೋದು. ವಾಟ್ ಎವರ್ ಇಟ್ ಈಸ್, ವಿತ್ ಆಲ್ ದ ಟ್ರೆಡಿಷನ್ಸ್ ಆಫ್ man-made traditions, you are making God's word ineffective. ನಿನಗೆ ಯಾವುದು ಬೇಕು? ನಿನಗೆ ಯೇಸು ಬೇಕಾ ಅಥವಾ ನಿನ್ನ ಸಂಪ್ರದಾಯ ಬೇಕಾ? ಯು ಚೂಸ್. ಎರಡೂ ಬೇಕು ಅಂದರೆ ಖಂಡಿತ ಸಿಗಲ್ಲ. ಒಂದು ಅದು ಇಲ್ಲ ಇದು ಹಿಡ್ಕೊಂಡ್ರೆ ಏನು ಸಿಗುತ್ತೆ? ನಿತ್ಯ ಜೀವ ಸಿಗುತ್ತೆ. ಸಂಪ್ರದಾಯ ಹಿಡ್ಕೊಂಡ್ರೆ ಏನು ಸಿಗುತ್ತೆ? ನನಗೆ ಗೊತ್ತಿಲ್ಲ ಏನು ಸಿಗುತ್ತೆ ಅಂತ. ಐ ಡೋಂಟ್ ನೋ. But if you hold on to Jesus, if you hold on to gospel, surely you will have eternal life. ನಿತ್ಯ ಜೀವ ಸಿಗುತ್ತೆ. ಇವತ್ತು ನಮಗೆಲ್ಲರಿಗೂ ಬೇಕಾಗಿರೋದು ಆ ನಿತ್ಯ ಜೀವ, ಆ ಪರಿಶುದ್ಧಾತ್ಮನ ಬಲ, ಆ ದೇವರ ಕೃಪೆ. ನೋಡಿ, ಹೊಸ ಒಡಂಬಡಿಕೆ ಕ್ರೈಸ್ತ ವಿಶ್ವಾಸಿಗಳು ಅಂತ ಹೇಳುವಾಗ ದೇರ್ ಆಲ್ವೇಸ್ ಕಮ್ಸ್ ಅಂಡರ್ ದ ಗ್ರೇಸ್ ಆಫ್ ಗಾಡ್. ದೇ ಮಸ್ಟ್ ಕಮ್ಸ್ ಅಂಡರ್ ದ ಗ್ರೇಸ್ ಆಫ್ ಗಾಡ್. ದಟ್ಸ್ ವಾಟ್ ದ ವರ್ಡ್ ಆಫ್ ಗಾಡ್ ಸೇಸ್. ದೇವರ ವಾಕ್ಯ ಅದನ್ನೇ ಹೇಳ್ತದೆ. ರೋಮನರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 14ನೇ ವಾಕ್ಯ ಹೇಳುತ್ತೆ. ರೋಮನ್ಸ್ 6:14. Sin shall have ಏಕೆಂದರೆ ಪಾಪವು ಇನ್ನೆಂದಿಗೂ ನಿಮ್ಮ ಮೇಲೆ ಅಂದರೆ ಯಾರ ಮೇಲೆ? ಯೇಸು ಕ್ರಿಸ್ತನಲ್ಲಿ ವಿಶ್ವಾಸವಿಟ್ಟು ಸ್ನಾನ ದೀಕ್ಷೆ ಪಡೆದುಕೊಂಡಿರುವ ಅಥವಾ ಪವಿತ್ರಾತ್ಮನನ್ನು ಅಂತರಂಗದಲ್ಲಿ ಮುದ್ರೆಯಾಗಿ ಸ್ವೀಕಾರ ಮಾಡಿರುವ
ನಿಮ್ಮ ಮೇಲೆ, ಹೊಸ ಒಡಂಬಡಿಕೆಯ ಕ್ರೈಸ್ತ ವಿಶ್ವಾಸಿಗಳ ಮೇಲೆ, ಕ್ರೈಸ್ತ ಸಭೆಯ ಮೇಲೆ ಪಾಪವು ಇನ್ನೆಂದಿಗೂ ದಬ್ಬಾಳಿಕೆ ಮಾಡಲಿಕ್ಕೆ ಆಗಲ್ಲ. ಇದು ನಾನು ಹೇಳಲಿಲ್ಲ, ದೇವರೇ ಹೇಳಿದ್ದಾರೆ. ಸಿನ್ ಕೆನಾಟ್, ಮೇ ನಾಟ್ ಅಲ್ಲ, ಏನಂತ ಇದೆ? ಸಿನ್ ಕೆನಾಟ್ ಹ್ಯಾವ್ ಡೊಮಿನಿಯನ್ ಓವರ್ ಯು. ಪಾಪ ನಿನ್ನ ಮೇಲೆ ದಬ್ಬಾಳಿಕೆ ಮಾಡಲಿಕ್ಕೆ ಆಗೋದಿಲ್ಲ. ಅದರ ಅರ್ಥ ನೀನು ಪಾಪ ಮಾಡೋದಿಲ್ಲ ಅಂತ ಅಲ್ಲ ಹೇಳಿದ್ದು. ಪಾಪ ನಿನ್ನ ಮೇಲೆ ದಬ್ಬಾಳಿಕೆ ಮಾಡಲಿಕ್ಕೆ ಆಗೋದಿಲ್ಲ. ನೀನು ಈಗ ಪಾಪ ಮಾಡೋದಾದರೆ ನೀನೇ ಮಾಡಬೇಕಷ್ಟೆ. ಆದರೆ ಹಳೆ ಒಡಂಬಡಿಕೆಯಲ್ಲಿ ಪಾಪ ನಿನ್ನ ಮೇಲೆ ದಬ್ಬಾಳಿಕೆ ಮಾಡುತ್ತೆ, ಪಾಪನೇ ಫೋರ್ಸ್ ಮಾಡುತ್ತೆ. ಸಿನ್ ಅಂತಕ್ಕಂಥ ಒಂದು ಫೋರ್ಸ್, ಪವರ್ ನಿನ್ನ ಒಳಗಡೆಯಿಂದ ನಿನ್ನ ತಳ್ಕೊಂಡು ಹೋಗಿ ನಿನ್ನನ್ನು ಕೈದಿಯನ್ನಾಗಿ ಮಾಡುತ್ತೆ. ಆದರೆ ಹೊಸ ಒಡಂಬಡಿಕೆಯಲ್ಲಿ ಯು ಆರ್ ಫ್ರೀ ಫ್ರಮ್ ದ ಬಾಂಡೇಜ್ ಆಫ್ ಸಿನ್. ನೌ ಯು ಕೇಮ್ ಅಂಡರ್ ಗ್ರೇಸ್. ಈಗ ನೀನು ಕೃಪೆಯ ಕೆಳಗಡೆ ಬಂದಿದ್ದೀಯ, ಅಂಡರ್ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್. ಈಗ ನೀನು ಪಾಪ ಮಾಡಬೇಕಾದ್ರೆ ನೀನೇ ಮಾಡಬೇಕು, ನೀನು ಇಷ್ಟಪಟ್ಟು ಮಾಡಬೇಕು. ವಿಲ್ಫುಲಿ ಯು ಹ್ಯಾವ್ ಟು ಕಮಿಟ್ ದ ಸಿನ್, ನಾಟ್ ಫೋರ್ಸ್ಫುಲಿ, ವಿಲ್ಫುಲಿ. ಅಂಡರ್ ದ ಓಲ್ಡ್ ಕವನೆಂಟ್ ಫೋರ್ಸ್ಫುಲಿ ಯು ಆರ್ ಫೋರ್ಸ್ಡ್ ಟು ಕಮಿಟ್ ಸಿನ್. Under the new covenant, you may commit sin, but not forcefully, but willfully. ಅದನ್ನು ಸರಿ ಮಾಡ್ಬೋದು. ಅದಕ್ಕಾಗಿ ನಮಗೆ ದೇವರ ವಾಕ್ಯ ಬೇಕು, ಅದಕ್ಕಾಗಿ ನಮಗೆ ಪ್ರಾರ್ಥನೆ ಬೇಕು, ಅದಕ್ಕಾಗಿ ನಮಗೆ ಫೆಲೋಶಿಪ್ ಬೇಕು, ಅದಕ್ಕಾಗಿ ನಾವು ಮೈಂಡನ್ನು ರಿನ್ಯೂ ಮಾಡ್ಕೋಬೇಕು. ಇದೆಲ್ಲ ಬೇಕು ನಮಗೆ. ಯಾಕೆಂದರೆ ಆ ವಿಲ್ಫುಲ್ಲಿ ಮಾಡುವ ಪಾಪವನ್ನು ಕೂಡ ವಿ ಕ್ಯಾನ್ ಓವರ್ಕಮ್, ವಿ ಕ್ಯಾನ್ ಅವಾಯ್ಡ್. ಆದರೆ ವೆನ್ ಯು ಆರ್, ನೀವು ಟೆಸ್ಟ್ ಮಾಡ್ಬೋದು ವೆದರ್ ಯು ಆರ್ ಅಂಡರ್ ನ್ಯೂ ಕವೆನೆಂಟ್ ಆರ್ ಓಲ್ಡ್ ಕವೆನೆಂಟ್ ಅನ್ನೋದು ವಾಕ್ಯದಿಂದ ಟೆಸ್ಟ್ ಮಾಡ್ಕೋಬೋದು. ನೀನೀಗ ಹೊಸ ಒಡಂಬಡಿಕೆಯ ವಿಶ್ವಾಸಿನ, ಹಳೆ ಒಡಂಬಡಿಕೆಯ ವಿಶ್ವಾಸಿನ ಅಂತ ಈ ವಾಕ್ಯದ ಆಧಾರದಲ್ಲಿ ಟೆಸ್ಟ್ ಮಾಡ್ಬೋದು. ನೀನು ಹೊಸ ಒಡಂಬಡಿಕೆ ವಿಶ್ವಾಸಿ ಆಗಿದ್ದರೆ ಈ ವಾಕ್ಯ ನಿನ್ನ ಲೈಫಲ್ಲಿ ಎಕ್ಸಿಕ್ಯೂಟ್ ಆಗ್ತಾ ಇರುತ್ತೆ. ನೀನು ಹಳೆ ಒಡಂಬಡಿಕೆ ವಿಶ್ವಾಸಿ ಆಗಿದ್ದರೆ ಈ ವಾಕ್ಯಕ್ಕೆ ವಿರುದ್ಧವಾಗಿರೋದಾಗುತ್ತೆ. ಈ ವಾಕ್ಯ ಏನು ಹೇಳುತ್ತೆ? ಇನ್ನೊಂದು ಸರಿ ಓದೋಣ. ಏಕೆಂದರೆ ಪಾಪವು ಇನ್ನೆಂದಿಗೂ, ಹೇಳಿ, ಇನ್ನೆಂದಿಗೂ, ಇನ್ನೆಂದಿಗೂ ನನ್ನ ಮೇಲೆ ದಬ್ಬಾಳಿಕೆ ಮಾಡಲು ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಏಕೆಂದರೆ ನಾನು ಧರ್ಮಶಾಸ್ತ್ರಕ್ಕೆ, ಸಂಪ್ರದಾಯಗಳಿಗೆ ಅಧೀನನಲ್ಲ. ನಾನು, ನನ್ನ ಕುಟುಂಬ ದೇವರ ಅನುಗ್ರಹಕ್ಕೆ, ದೇವರ ಕೃಪೆಗೆ ಅಧೀನರಾಗಿದ್ದೇವೆ. ವಿ ಆರ್ ನಾಟ್ ಅಂಡರ್ ಲಾ, ವಿ ಆರ್ ಅಂಡರ್ ಗ್ರೇಸ್. ಬೈ ದ ಪವರ್ ಆಫ್ ಗಾಡ್ಸ್ ಗ್ರೇಸ್ ವಿ ಕ್ಯಾನ್ ಓವರ್ಕಮ್ sin. Hallelujah. Sin has no dominion over me because I am under the grace of God. His grace will made perfect in my weaknesses, and His grace is sufficient for me. Hallelujah. Hallelujah. Thank you Jesus. ಎಷ್ಟು ಒಳ್ಳೆಯ ಒಂದು ಸೌಭಾಗ್ಯ. ಈ ಸೌಭಾಗ್ಯಕ್ಕಾಗಿ ನಾವು ಜೀವಮಾನವೆಲ್ಲ ದೇವರಿಗೆ ಸ್ತೋತ್ರ ಹೇಳ್ತಾ ಇರಬೇಕು. ಇದು ನಮ್ಮ ಪವರ್ ಅಲ್ಲ, ದ್ಯಾಟ್ ಈಸ್ ದ ಪವರ್ ಆಫ್ ಗಾಡ್ಸ್ ಗ್ರೇಸ್. ದ್ಯಾಟ್ ಈಸ್ ದ ಪವರ್ ಆಫ್ ದ ಸ್ಯಾಕ್ರಿಫೈಸ್ ಆಫ್ ಜೀಸಸ್. ಯೇಸುವಿನ ಶಿಲುಬೆ ಮರಣದ ಶಕ್ತಿ, ದೇವರ ಕೃಪೆಯ ಶಕ್ತಿ ಅದು. ಈ ಗ್ರೇಸ್ ಅನ್ನೋ ವರ್ಡ್ ಇವತ್ತು ತುಂಬ ಮಿಸ್ಯೂಸ್ ಆಗ್ತಾ ಇದೆ, ಅನೇಕ ರೀತಿಯಲ್ಲಿ ಮಿಸ್ಯೂಸ್ ಆಗ್ತಾ ಇದೆ. ನಿಜವಾದ ಕೃಪೆ ನಮ್ಮಲ್ಲಿ ಕಾರ್ಯ ಮಾಡುವಾಗ ನಾವು ಖಂಡಿತವಾಗಿಯೂ ಲೋಕವನ್ನು ಜಯಿಸಲಿಕ್ಕಾಗ್ತದೆ, ಲೋಕದ ಇಚ್ಛೆಗಳನ್ನ ಜಯಿಸಲಿಕ್ಕಾಗ್ತದೆ, ಶರೀರದ ಇಚ್ಛೆಗಳನ್ನ ಜಯಿಸಲಿಕ್ಕಾಗ್ತದೆ, ಸೈತಾನನ ಕುತಂತ್ರಗಳನ್ನ ಜಯಿಸಲಿಕ್ಕಾಗ್ತದೆ. When grace of God is working in me, I can overcome the lust of the flesh, lust of the eyes and pride of life. ಆದರೆ ಇವತ್ತು ಈ ಗ್ರೇಸ್ ಅನ್ನೋ ವರ್ಡನ್ನು ಪಿಶಾಚಿ ಮತ್ತು ಅವನ ಏಜೆಂಟ್ಗಳು ಕೆಲವರು ಉಪಯೋಗಿಸ್ಕೊಂಡು ವರ್ಲ್ಡ್ಗೂ
ಥಿಂಗ್ಸ್ ಆಫ್ ದಿಸ್ ವರ್ಲ್ಡ್ಗೂ ಕನೆಕ್ಟ್ ಮಾಡ್ತಾ ಇದ್ದಾರೆ. ಯು ನೀಡ್ ಟು ಬಿ ಅವೇರ್ ಆಫ್ ಇಟ್. ನೀವು ಎಚ್ಚರಿಕೆ ವಹಿಸಬೇಕು. ಈ ಕೃಪೆ 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 ಎಂಬ ಆ ಶಬ್ದವನ್ನು ಉಪಯೋಗಿಸಿ ಅನೇಕರು ಸೈತಾನನ ಏಜೆಂಟ್ಗಳು, ನಮಗೆ ಗೊತ್ತಾಗೋದಿಲ್ಲ. ಅವರು ಬರೋದು ಯೇಸುವಿನ ಹೆಸರಿನಲ್ಲೇ, ದೇವರ ಸೇವಕರ ವೇಷದಲ್ಲೇ. ಈ ಕೃಪೆ ಎಂಬ ವರ್ಡನ್ನು ಲೋಕಕ್ಕೂ ಲೌಕಿಕವಾದವುಗಳಿಗೂ ಕನೆಕ್ಟ್ ಮಾಡಿ ದೇವರ ವಾಕ್ಯವನ್ನು ಉಪಯೋಗಿಸಿ ಬೋಧಿಸುವಂಥ ಬೋಧನೆಗಳು ಇಂದು ನಮಗೆ ಅಧಿಕವಾಗಿ ನೋಡಲಿಕ್ಕೂ ಕೇಳಲಿಕ್ಕೂ ಸಾಧ್ಯವಾಗ್ತದೆ. ಜನರು ಅದರ ಹಿಂದೆನೇ ಇದ್ದಾರೆ. ಅದರ ನಿಜವಾದ ದೇವರ ಕೃಪೆ ನಮ್ಮನ್ನು ಯೇಸುವಿನ ಶಿಷ್ಯರನ್ನಾಗಿ ಮಾಡ್ತದೆ. ನಮ್ಮನ್ನೇ ತಾವು ಪರಿತ್ಯಜಿಸಿ ಅನುದಿನವೂ ನಮ್ಮ ಶಿಲುಬೆಯನ್ನು ನಾವು ಹೊತ್ಕೊಂಡು ಯೇಸುವಿನ ಹಿಂದೆ ಹೋಗುವಂತೆ ಮಾಡ್ತದೆ. The true grace of God will enable you to deny yourself and take up your cross daily and follow Jesus Christ. We can be the disciples of Jesus Christ only by the grace of God, not by might, nor by any other things, only by the grace of God. ದೇವರ ಕೃಪೆಯಿಂದ ಮಾತ್ರವೇ ನಮ್ಮನ್ನೇ ನಾವು ಪರಿತ್ಯಜಿಸಲಿಕ್ಕೂ ಅನುದಿನದ ಶಿಲುಬೆ ಹೊತ್ಕೊಳ್ಳಿಕ್ಕೂ ಯೇಸುವಿನ ಹಿಂದೆ ಸಂತೋಷವಾಗಿ ಅವರ ಹೆಜ್ಜೆಯ ಜಾಡುಗಳನ್ನು ಹಿಂಬಾಲಿಸಿ ಹೋಗಲಿಕ್ಕೂ ನಮಗೆ ಸಾಧ್ಯವಾಗ್ತದೆ. ದೇರ್ ಈಸ್ ಗ್ರೇಟ್ ಜಾಯ್ ಇನ್ ದ್ಯಾಟ್ ಲೈಫ್. ಅತಿ ಆನಂದ ಇದೆ ಅದರಲ್ಲಿ, ವರ್ಣಿಸಲು ಸಾಧ್ಯವಾಗದಷ್ಟು ಆನಂದ ಅದರಲ್ಲಿ ಇದೆ. ಯಾವುದರಲ್ಲಿ? ನಮ್ಮನ್ನು ನಾವು ಪರಿತ್ಯಜಿಸಿ ಅನುದಿನದ ಶಿಲುಬೆ ಹೊತ್ಕೊಂಡು ಯೇಸುವಿನ ಹಿಂದೆ ಹೋಗ್ತಾ ಬದುಕಿದೆಯಲ್ವಾ, ಅದರಲ್ಲಿ ಸಿಗುವ ಸುಖ, ಅದರಲ್ಲಿ ಸಿಗುವ ಆನಂದ, ಅದರಲ್ಲಿ ಸಿಗ್ತಕ್ಕಂಥ ಸ್ಯಾಟಿಸ್ಫ್ಯಾಕ್ಷನ್ ಈ ಪ್ರಪಂಚದಲ್ಲಿ ಬೇರೆ ಯಾರಲ್ಲೂ ಸಿಗೋದಿಲ್ಲ, ಯಾವುದರಲ್ಲೂ ಸಿಗೋದಿಲ್ಲ, ಯಾರಿಂದನೂ ಕೊಡ್ಲಿಕ್ಕೆ ಆಗೋದೂ ಇಲ್ಲ. ದಟ್ ಈಸ್ ದ ಪವರ್ ಆಫ್ ಗಾಡ್ಸ್ ಗ್ರೇಸ್. ಆದರೆ ಆ ಅನುಗ್ರಹ ಕಳೆದುಕೊಳ್ಳದ ಹಾಗೆ ಎಚ್ಚರಿಕೆ ವಹಿಸಬೇಕು. ಈ ಅನುಗ್ರಹಕ್ಕೆ ನಾವು ಬರಬೇಕು. ಈ ಅನುಗ್ರಹಕ್ಕೆ ಬರಬೇಕಾದ್ರೆ ನಮಗೆ ಗಾಸ್ಪೆಲ್ ಅರ್ಥ ಆಗಬೇಕು. ಅರ್ಥ ಅಂದರೆ ಶುಭ ಸಂದೇಶ ನನ್ನೊಳಗಡೆ ಒಂದು ಪ್ರಕಟಣೆ ಆಗಬೇಕು. ಇದಕ್ಕಾಗಿ ಆಸೆ ಪಡಿ. ಪವಿತ್ರಾತ್ಮರೇ, ದೇವರ ವಾಕ್ಯದ ಪ್ರಕಟಣೆಯನ್ನು ನನಗೆ ನೀಡಿರಿ. Holy Spirit, reveal the word of God to me. Holy Spirit, reveal Jesus to me. ನೀವೇ ಹೇಳಿದ್ದೀರಿ, ಜ್ಞಾನಿಗಳಿಗೂ ಮೇಧಾವಿಗಳಿಗೂ ಅದನ್ನು ಮರೆ ಮಾಡಿ ಮಕ್ಕಳಂಥವರಿಗೆ ಶ್ರುತಪಡಿಸ್ತೇನೆ ಎಂದು ನುಡಿದಂಥ ಪ್ರಭು ಯೇಸುವೇ, ನನಗೆ ನೀವು ಶ್ರುತಪಡಿಸ್ಕೊಡಿ. ಪ್ರತಿದಿನ ಮಗು ಥರ ಕೇಳಿ. ಬಿ ಲೈಕ್ ಲಿಟಲ್ ಚಿಲ್ಡ್ರನ್, ಹಂಬಲ್ ಯುವರ್ ಸೆಲ್ಫ್. ಡೋಂಟ್ ಬಿ ಮೋರ್ ಇಂಟೆಲೆಕ್ಚುವಲ್. ತುಂಬ ಜ್ಞಾನಿಗಳಾಗಬೇಡಿ. ಜ್ಞಾನಿಗಳಿಗೆ ಇದಿಲ್ಲ, ಮೇಧಾವಿಗಳಿಗೆ ಇದಿಲ್ಲ. ನಾನು ಅಲ್ಲಿ ಸ್ಟಡಿ ಮಾಡಿದ್ದೀನಿ, ಇಲ್ಲಿ ಸ್ಟಡಿ ಮಾಡಿದ್ದೀನಿ, ನನಗೆ ಅಷ್ಟು ನಾಲೆಡ್ಜ್ ಇದೆ, ಇಷ್ಟು ನಾಲೆಡ್ಜ್ ಇದೆ. ನೋ, ಯು ಕೆನಾಟ್ ಗೆಟ್ ದಿಸ್ ರೆವಲೇಷನ್. ಇಫ್ ಯು ಬಿ ಲೈಕ್ ಎ ಲಿಟಲ್ ಚೈಲ್ಡ್, ಗಾಡ್ ಹಿಮ್ಸೆಲ್ಫ್ ವಿಲ್ ರಿವೀಲ್ ದಿಸ್ ಟ್ರೂತ್, ದಿಸ್ ಮಿಸ್ಟ್ರೀಸ್ ಟು ಯು. ನಾವು ನಿಜವಾಗಲೂ ನಮ್ಮ ಹೃದಯ ದೇವರು ನೋಡ್ತಾರೆ. ಖಂಡಿತವಾಗಲೂ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಹೃದಯದಲ್ಲಿ ದೀನತೆ ಉಳ್ಳವರಾದರೆ ದೇವರು ವಾಕ್ಯದ ಒಂದೊಂದು ಪ್ರಕಟಣೆಯನ್ನು, ಯೇಸುವಿನ ಪ್ರಕಟಣೆಯನ್ನು ನಮ್ಮ ಒಳಗಡೆ ಕೊಡ್ತಾರೆ. ಈ ಪ್ರಕಟಣೆ ನಿಮಗೆ ಸಿಕ್ಕಿದರೆ ಇದೇ ನಿಮಗೆ ಬಲ. ದಿಸ್ ರೆವಲೇಷನ್ ಈಸ್ ಯುವರ್ ಸ್ಟ್ರೆಂತ್. ವಾಟ್ ಈಸ್ ಯುವರ್ ಸ್ಟ್ರೆಂತ್? ದ ರೆವಲೇಷನ್ ಆಫ್ ಜೀಸಸ್ ಕ್ರೈಸ್ಟ್ ಈಸ್ ಯುವರ್ ಸ್ಟ್ರೆಂತ್. ನಿನಗೆ ಬೇರೆ ಮೋಟಿವೇಶನ್ ಬೇಕಾಗಿಲ್ಲ. ಯು ಡೋಂಟ್ ನೀಡ್ ಎನಿ ಅದರ್ ಮೋಟಿವೇಶನ್ ದ್ಯಾನ್ ದ ಮೋಟಿವೇಶನ್ ಆಫ್ ಜೀಸಸ್ ಕ್ರೈಸ್ಟ್. ಹಿ ಹಿಮ್ಸೆಲ್ಫ್ ಈಸ್ ಯುವರ್ ಮೋಟಿವೇಶನ್. The revelation of Jesus Christ is your motivation to serve him. ಆತನ ಸೇವೆ ಮಾಡಲಿಕ್ಕೆ ಮೋಟಿವೇಶನ್ ಏನು ಕೇಳಿದರೆ, ಆತನ ಪ್ರಕಟಣೆ ನಿನ್ನ ಒಳಗಡೆ ಆಗಿರೋದೆ. ಆಗ ನಿನಗೆ ಯಾರೂ ಬೇಕಾಗಿಲ್ಲ. ಯು ವಿಲ್ ಗೋ ಬೈ ಯುವರ್ ಸೆಲ್ಫ್. ಈಗ ನಮ್ಗೆ 10 ಜನ ಇದ್ದರು, 20 ಜನ ಇದ್ದರು, ನಮಗೆ ಭಯ, ನಮಗೆ ನಾಚಿಕೆ, ನಮಗೆ 108 ಪ್ರಶ್ನೆಗಳು, ನಮಗೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ, ಟೆನ್ಷನ್ ಆಗುತ್ತೆ, ಏನೇನೋ ಕಾರಣಗಳು, ಎಕ್ಸ್ಕ್ಯೂಸ್ಗಳು ಕೊಟ್ಕೊಂಡೇ ಹೋಗ್ತಾ ಇದ್ದೀವಿ. ಬಟ್ ವಿ ಆರ್ ಕ್ರಿಶ್ಚಿಯನ್ಸ್. ಆದರೆ ನಾವು ಕ್ರಿಶ್ಚಿಯನ್ಸ್ ಯಾವ ಥರ, ಅದು ಸರಿ ಮಾಡ್ಕೋಬೇಕು ಫಸ್ಟ್. ಯಾವ ಥರ ಕ್ರೈಸ್ತರು? ಹೊಸ ಒಡಂಬಡಿಕೆಯನ, ಹಳೆ ಒಡಂಬಡಿಕೆಯನ? ಯಾವ ಒಡಂಬಡಿಕೆಯಲ್ಲಿ ನಾವಿದ್ದೀವಿ ಅದರಲ್ಲಿ ಗಟ್ಟಿ ನಿಂತ್ಕೋಬೇಕು. ನಾನು ಹೇಳ್ತಾ ಬಂದಿದ್ದೇನು ಅಂದರೆ, 9ನೇ ಅಧ್ಯಾಯ, ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯದಲ್ಲಿ 9ರಿಂದ ಇರತಕ್ಕಂಥ ವಾಕ್ಯಗಳು ನೋಡಿದರೆ ಗೊತ್ತಾಗ್ತದೆ.
ಇವೆಲ್ಲವೂ ಅಂದರೆ ಹಳೆ ಒಡಂಬಡಿಕೆಯ ಆಚಾರ ವಿಚಾರಗಳು, ಸಂಪ್ರದಾಯಗಳು, ದೇವಾಲಯ ಮತ್ತು ಅಲ್ಲಿನ ಆರಾಧನಾ ವಿಧಿಗಳು, ಅಲ್ಲಿನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಅಲ್ಲಿನ ಹಳೆ ಒಡಂಬಡಿಕೆಯ ಯಾಜಕತ್ವ, ಇವೆಲ್ಲವೂ ಕೂಡ ಈ ಕಾಲದ ಪರಿಸ್ಥಿತಿಗೆ ಒಂದು ನಿದರ್ಶನವಾಗಿದೆ. ದಿಸ್ ಇಸ್ ದ ಸಿಂಬಲ್ ಆಫ್ ದ ಪ್ರೆಸೆಂಟ್ ಟೈಮ್, ನಾಟ್ ದ ರಿಯಾಲಿಟಿ. ಇಟ್ಸ್ ಓನ್ಲಿ ದ ಸಿಂಬಲ್, ಶ್ಯಾಡೋ. ಯಾವುದೇ ಹೆಂಡತಿಯರಿಗೂ ಅವರ ಗಂಡನ ಶ್ಯಾಡೋದಲ್ಲಿ ಲೈಫ್ ಲೀಡ್ ಮಾಡೋಕ್ಕಾಗಲ್ಲ. ಗಂಡನ ಜೊತೆ ಲೈಫ್ ಲೀಡ್ ಮಾಡ್ಬೋದು. ಅದೇ ರೀತಿ ಹಳೆ ಒಡಂಬಡಿಕೆಯಲ್ಲಿ ನಿನಗೆ ಕ್ರೈಸ್ತ ಜೀವನ ಜೀವಿಸ್ಲಿಕ್ಕೆ ಆಗೋದಿಲ್ಲ. ನೀನು ಹೊಸ ಒಡಂಬಡಿಕೆಗೆ ಬಂದರೆ ಮಾತ್ರ ಕ್ರಿಸ್ತನ ಜೊತೆಯಲ್ಲಿ ಅನ್ಯೋನ್ಯತೆಯಲ್ಲಿ ನಿನಗೆ ಹೊಸ ಜೀವನ ಸಿಗ್ತದೆ. ಯು ವಿಲ್ ಹ್ಯಾವ್ ಎ ನ್ಯೂ ಲೈಫ್ ಓನ್ಲಿ ಇನ್ ದ ನ್ಯೂ ಕವನೆಂಟ್. ಅದರ್ವೈಸ್ ಯು ಹ್ಯಾವ್ ಟು ಲಿವ್ ಇನ್ ದ ಶ್ಯಾಡೋ. ನನ್ನ ಗಂಡನ ನೆರಳು, ನನ್ನ ಹೆಂಡತಿಯ ನೆರಳು, ನಮ್ಮ ಅಪ್ಪನ ನೆರಳು, ನಮ್ಮ ಅಮ್ಮನ ನೆರಳು ಹಿಡ್ಕೊಂಡು ಬದುಕ್ತೀರಾ? ದಟ್ ಈಸ್ ಫೂಲಿಶ್ನೆಸ್. ನೆರಳು ಏನು ತೋರಿಸುತ್ತೆ ಗೊತ್ತಾ? ಯಾರೊಬ್ರು ಇದ್ದಾರೆ, ದರ್ ಈಸ್ ಎ ರಿಯಾಲಿಟಿ, ದರ್ ಈಸ್ ಎ ರಿಯಲ್ ಪರ್ಸನ್ ಇಸ್ ದೇರ್ ಎಂಬುದನ್ನು ತೋರಿಸ್ತದೆ. ಆ ನೆರಳನ್ನು ನೋಡಿ ನೀನು ಆ ಪರ್ಸನ್ ಹತ್ರ ಬರಬೇಕು. ಈಗ ಹಳೆ ಒಡಂಬಡಿಕೆ ನೋಡಿ ಎಲ್ಲಿ ಬರಬೇಕು? ಯೇಸು ಕ್ರಿಸ್ತರ ಹತ್ರ ಬರಬೇಕು. ಅದಕ್ಕಾಗಿ ಹಳೆ ಒಡಂಬಡಿಕೆ ಇರೋದು. ಅದು ಇಲ್ಲದೇ ಇದ್ದಿದ್ರೆ ನಮಗೆ ಯೇಸು ಹತ್ರ ಬರಲಿಕ್ಕೆ ತುಂಬ ಕಷ್ಟ ಇತ್ತು. ಹಳೆ ಒಡಂಬಡಿಕೆ ನೋಡಿ, ಹಳೆ ಒಡಂಬಡಿಕೆ ಇಲ್ಲದೇ ಇದ್ದಿದ್ರೆ ನಮಗೆ ಯೇಸು ಸ್ವಾಮಿ ಹತ್ರ ಬರಲಿಕ್ಕೆ ಕಷ್ಟ ಇತ್ತು, ತುಂಬ ಕಷ್ಟ ಇತ್ತು. ಇಂಪಾಸಿಬಲ್ ಅಂತಲೇ ಹೇಳ್ತೀನಿ. ಆದರೆ ದೇವರಿಗೆಲ್ಲ ಪಾಸಿಬಲ್. ಆದರೆ ಗಾಡ್ ಮೇಡ್ ಇಟ್ ಈಸಿ ಫಾರ್ ಅಸ್ ಬೈ ರೈಟಿಂಗ್ ದಿಸ್ ನ್ಯೂ ಕವನೆಂಟ್ ಪೋರ್ಷನ್ ಇನ್ ದ ಬೈಬಲ್. ಹಳೆ ಒಡಂಬಡಿಕೆ ಭಾಗವನ್ನು ಈ ಬೈಬಲ್ನಲ್ಲಿ ಬರೆಸಿ ನಮ್ಗೆ ಅನುಕೂಲ ಮಾಡಿಕೊಟ್ರು ಯೇಸು ಹತ್ರ ಬರಲಿಕ್ಕೆ. ಆದರೆ ನಾವಲ್ಲಿ ಬಾರದೇ ಇದ್ದರೆ ಶ್ಯೂರ್ಲಿ ಗಾಡ್ ವಿಲ್ ಬಿ ಡಿಸಪಾಯಿಂಟೆಡ್. ದೇವರಿಗೆ ಬೇಜಾರಾಗುತ್ತೆ. ಯಾಕೆ ಗೊತ್ತಾ? ನಾವಿನ್ನೂ ನೆರಳಲ್ಲೇ ಇರೋದನ್ನು ನೋಡುವಾಗ. ಫಾರ್ ಎಕ್ಸಾಂಪಲ್, ನಿಮ್ಮಪ್ಪ ಇಲ್ಲಿದ್ದಾರೆ, ಮಗ ಅಪ್ಪನ ನೆರಳು ನೋಡಿ ಅಪ್ಪ ಅಪ್ಪ ಊಟ ಆಯ್ತಾ ಅಪ್ಪ, ತಿಂಡಿ ತಿಂದಿಯಪ್ಪ, ತಿಂಡಿ ತಿನ್ನಪ್ಪ ಅಂತ ನೆರಳಿಗೆ ತಗೊಂಡೋಗಿ ಕೊಡೋದು, ನೆರಳಿಗೆ ಮುತ್ತು ಕೊಡೋದು ಮಾಡ್ತೀಯ. ಜೀವ ಇರೋ ಅಪ್ಪ ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾನೆ. ಅಪ್ಪನಿಗೆ ಸಂತೋಷ ಆಗುತ್ತಾ? ಗಂಡ ಇಲ್ಲಿದ್ದಾನೆ, ಹೆಂಡತಿ ಅಲ್ಲಿ ಮುಂದೆ ನಿಂತ್ಕೊಂಡು ಗಂಡನ ನೆರಳು ನೋಡಿಕೊಂಡು, ಅಯ್ಯೋ ಡಾರ್ಲಿಂಗ್, ನನ್ನ ಗಂಡ, ನನ್ನ ಯಜಮಾನ, ಹಾಗೆ ಹೀಗೆ, ನಿನ್ನ ಬಿಟ್ಟರೆ ನನಗೆ ಯಾರೂ ಇಲ್ಲಪ್ಪ, ನೀನೇ ನನ್ನ ಎಲ್ಲ ಅಂತ ಆ ನೆರಳ ಮೇಲೆ ಹೊರಲಾಡ್ತಾ ಇದ್ದರೆ ಗಂಡ ಇಲ್ಲಿ ನಿಂತ್ಕೊಂಡು ಅವನಿಗೆ ಅಸಹ್ಯ ಆಗುತ್ತೆ, ಬೇಜಾರಾಗುತ್ತೆ, ಕೋಪ ಬರುತ್ತೆ, ದುಃಖ ಆಗುತ್ತೆ. ಗಂಡ ಇಲ್ಲದೆ ಇದ್ದಿದ್ದು, ಕಾಣದೇ ಇದ್ದಿದ್ರೆ ಪರವಾಗಿಲ್ಲ, ನೆರಳಲ್ಲಾದರೂ ಏನೋ ಇದೆ ಅಂತ ಉರುಳ್ತಾ ಇರಬಹುದು. ಆದರೆ ಯೇಸು ಕಂಡಿದ್ದಾರೆ. ಜೀಸಸ್ ಕ್ರೈಸ್ಟ್ ಹಸ್ ಅಪಿಯರ್ಡ್ ನೌ. ಅಪಿಯರ್ಡ್. ಅವರು ಪ್ರತ್ಯಕ್ಷರಾಗಿದ್ದಾರೆ. ಪ್ರತ್ಯಕ್ಷರಾಗಿರೋದ್ರಿಂದ ಇನ್ನು ನಮಗೆ ನೆರಳಬೇಕಾಗಿಲ್ಲ. ಈ ಪ್ರತ್ಯಕ್ಷರಾದ ಮೇಲೂ ಇನ್ನು ನೆರಳಲ್ಲೇ ಬದುಕೋವರು ಮೂಢರು, ಅಯೋಗ್ಯರು. ಯು ಆರ್ ಇನ್ಸಲ್ಟಿಂಗ್ ಜೀಸಸ್, ಯು ಆರ್ ಇನ್ಸಲ್ಟಿಂಗ್ ಹೋಲಿ ಟ್ರಿನಿಟಿ, ಯು ಆರ್ ಲಿವಿಂಗ್ ಇನ್ ದ ಶ್ಯಾಡೋ. ನೋಡಿ, ಇವೆಲ್ಲವೂ ಈ ಕಾಲದ ಪರಿಸ್ಥಿತಿಗೆ ಒಂದು ಈ ಕಾಲ ಅಂದರೆ ಹೊಸ ಒಡಂಬಡಿಕೆಯ ಕಾಲ, ಪರಿಸ್ಥಿತಿಗೆ ಒಂದು ನಿದರ್ಶನವಾಗಿದೆ. ಈ ವ್ಯವಸ್ಥೆಯ ಪ್ರಕಾರ ಸಾಧ್ಯನೇ ಅಸಮರ್ಥವಾಗಿದ್ದವು. ಏಕೆಂದರೆ ಕಾಣಿಕೆಗಳು ಮತ್ತು ಬಲಿಗಳು ಕೇವಲ ಲೌಕಿಕವಾದವುಗಳು, ಅನ್ನಪಾನೀಯಗಳಿಂದಲೂ ನಾನಾ ಥರದ ಸ್ನಾನ ವಿಧಿಗಳಿಂದಲೂ ಕೂಡಿದ ಇವು ಸುಧಾರಣೆಯ ಕಾಲದವರೆಗೆ ಮಾತ್ರ ಇರಬೇಕಾದವು. This is a symbol of the present time during which gifts and sacrifices are offered that cannot perfect the conscience or the heart of the worshipper. You are worshipping God. ನೀನು ವರ್ಷಿಪ್ ಮಾಡ್ತಾನೇ ಇರ್ತೀಯ, ಹಾಲೆಲೂಯಾ, ಏನೇನೋ ಹೇಳ್ತೀಯ, ಯಾವ ಥರನೂ ಮಾಡಿ, ಓಕೆ, ಸಾಂಪ್ರದಾಯಿಕವಾಗಿ ನೀನು ಏನಾದರೂ ಮಾಡು, ಯಾವ ರೀತಿನಲ್ಲಾದರೂ ಮಾಡು. ಆದರೆ ಬೈಬಲ್ ಹೇಳುತ್ತೆ ಆ ರೀತಿಯ
ಬಲಿಯರ್ಪಣೆಗಳು, ಕಾಣಿಕೆಗಳು, ಆರಾಧನೆಗಳು ನಮ್ಮ ಅಂತರಂಗವನ್ನು ಪರಿಪೂರ್ಣವಾಗಿ ಶುದ್ಧಿ ಮಾಡೋದಿಲ್ಲ. ಬಟ್ ಡೀಲ್ ಓನ್ಲಿ ವಿತ್ ದ ಫುಡ್ ಆ್ಯಂಡ್ ಡ್ರಿಂಕ್ ಆ್ಯಂಡ್ ವೇರಿಯಸ್ ಬ್ಯಾಪ್ಟಿಸಮ್ಸ್ ರೆಗ್ಯುಲೇಷನ್ಸ್ ಫಾರ್ ದ ಬಾಡಿ ಇಂಪೋಸ್ಡ್ ಅಂಟಿಲ್ ದ ಟೈಮ್ ಕಮ್ಸ್ ಟು ಸೆಟ್ ಥಿಂಗ್ಸ್ ರೈಟ್. ನೌ ದ ಟೈಮ್ ಹ್ಯಾಸ್ ಕಮ್. ಈಗ ಸಮಯವು ಬಂದಿದೆ. ಕಾಲವು ಪರಿಪಕ್ವವಾದಾಗ ದೇವರು ತಮ್ಮ ಮಗನನ್ನು ಒಬ್ಬ ಕನ್ನಿಕೆಯ ಮುಖಾಂತರ ಈ ಭೂಮಿಗೆ ಕಳುಹಿಸಿಕೊಟ್ರು. ಅವರೇ ಯೇಸು ಕ್ರಿಸ್ತರು. ಈಗ ಅವರಲ್ಲಿ ವಿಶ್ವಾಸ ಇಡುವುದರ ಮುಖಾಂತರ ನಮಗೆಲ್ಲರಿಗೂ ದೇವರ ಮಕ್ಕಳಾಗುವ ಹಕ್ಕನ್ನು ಅವರು ಕೊಟ್ಟರು. ನಾವೀಗ ಯೇಸು ಕ್ರಿಸ್ತನಲ್ಲಿಟ್ಟ ವಿಶ್ವಾಸದ ಮುಖಾಂತರ ಏನಾಗಿದ್ದೀವಿ? ದೇವರ ಮಕ್ಕಳಾಗಿದ್ದೇವೆ. ಟೈಮ್ ಹ್ಯಾಸ್ ಕಮ್. ಟೈಮ್ ಬಂದು 2000 ಇಯರ್ಸ್ ದಾಟೋಯ್ತು. ನಿಮಗೆ ಟೈಮ್ ಬರಬೇಕಷ್ಟೆ. ನಿಮಗಿವತ್ತು ಟೈಮ್ ಬಂದಿದೆ ಅಂದ್ಕೊಳ್ತೀನಿ. ಈ ಸಂದೇಶವನ್ನು ಕೇಳಿಸ್ಕೊಳ್ತಾ ಇರುವಾಗ ನಿಮಗಿವತ್ತು ಈಗ ಟೈಮ್ ಬಂದಿದೆ. ದಿಸ್ ಇಸ್ ದ ಟೈಮ್ ಆಫ್ ಯುವರ್ ಸಾಲ್ವೇಷನ್. ಇದು ನಿಮ್ಮ ರಕ್ಷಣೆಯ ಸಮಯ. ಯಾವುದು? ಯಾವಾಗ ನೀನು ಈ ಶುಭ ಸಂದೇಶವನ್ನು ಅಂಗೀಕರಿಸ್ತೀಯೋ, when you accept this gospel, when you believe in this gospel, when you believe in this new covenant, ಈ ಹೊಸ ಒಡಂಬಡಿಕೆಯಲ್ಲಿ ಯಾವಾಗ ನೀನು ನಂಬಿಕೆ ಇರಿಸ್ತೀಯೋ, ಯೇಸು ಕ್ರಿಸ್ತನಲ್ಲಿ ಯಾವಾಗ ನೀನು ನಂಬಿಕೆ ಇರಿಸ್ತೀಯೋ, ಅದೇ ನಿನ್ನ ರಕ್ಷಣೆಯ ಸಮಯ. ಕಡೆಯದಾಗಿ ಒಂದೇ ಒಂದು ವಾಕ್ಯ ಓದಿ ನಿಲ್ಲಿಸ್ತೀನಿ. ಪ್ರಕಟಣೆ ಪುಸ್ತಕ ಅಧ್ಯಾಯ 1 ವಾಕ್ಯ 5 ಮತ್ತು 6. ಈ ಹೊಸ ಒಡಂಬಡಿಕೆಗೆ ಸೇರಿದ ಜನರ ಒಂದು ದೊಡ್ಡ ಸೌಭಾಗ್ಯ ಇಲ್ಲಿ ಪವಿತ್ರಾತ್ಮರೇ ಪ್ರಕಟಪಡಿಸ್ತಾರೆ. ಅದು ಪೂರ್ತಿ ಬೇಡ, ಇಷ್ಟೇ ಸಾಕು. ನಮ್ಮನ್ನು ಪ್ರೀತಿಸುವವರು, ಇದೆಲ್ಲರೂ ಹೇಳಿ ನೋಡೋಣ. ಎಲ್ಲರೂ ಹೇಳಬೇಕಾಯ್ತಾ? ಸರಿಯಾಗಿ ಅರ್ಥ ಮಾಡ್ಕೊಂಡು ಹೇಳಿ. ನನ್ನನ್ನು ಪ್ರೀತಿಸುವವರು, ಎಲ್ಲಿಂದ ಹೃದಯದಲ್ಲಿ ಅರ್ಥ ಮಾಡ್ಕೊಂಡು ಹೇಳಿ. ನನ್ನನ್ನು ಪ್ರೀತಿಸುವವರು ತಮ್ಮ ರಕ್ತದಿಂದ ನನ್ನ ಪಾಪಗಳನ್ನು ತೊಳೆದವರು, ತಮ್ಮ ಪಿತನಾದ ದೇವರ ಸೇವೆಗೆ ನನ್ನನ್ನು ದೈವಿ ರಾಜ್ಯದ ಯಾಜಕರನ್ನಾಗಿ ಮಾಡಿದವರೂ ಆದ ಯೇಸು ಕ್ರಿಸ್ತರಿಗೆ ಮಹಿಮೆ ಮತ್ತು ಆಧಿಪತ್ಯ ಯುಗ ಯುಗಾಂತರಕ್ಕೂ ಸಲ್ಲಲಿ. ಆಮೆನ್. ಹಾಲೆಲೂಯಾ. ಏನರ್ಥ ಆಯ್ತು ನಿಮಗೆ? ಯಾವಾಗ ನೀವು ಶುಭ ಸಂದೇಶವನ್ನು ಆಲಿಸಿ ಈ ಹೊಸ ಒಡಂಬಡಿಕೆಗೆ ಎಂಟ್ರಿ ಆದರೂ ಆಗ ನಿಮಗೆ ಸಿಕ್ಕಿದ ಒಂದು ಪ್ರಿವಿಲೇಜ್ ಇದು. ಯಾವುದು? ಇದಾಯಿತು ನಿಮ್ಮ ಜೀವನದಲ್ಲಿ. ನಮ್ಮನ್ನು ಪ್ರೀತಿಸುವವರು ತಮ್ಮ ರಕ್ತದಿಂದ ನಮ್ಮ ಪಾಪಗಳನ್ನು ತೊಳೆದವರು, ತಮ್ಮ ಪಿತನಾದ ದೇವರ ಸೇವೆಗೆ ನಮ್ಮನ್ನು ದೈವಿ ರಾಜ್ಯದ ಯಾಜಕರನ್ನಾಗಿ ಮಾಡಿಕೊಂಡಿದ್ದಾರೆ. ನೀವೀಗ ಯಾರು? ಹೊಸ ಒಡಂಬಡಿಕೆ ಕ್ರೈಸ್ತ ವಿಶ್ವಾಸಿಗಳು ಯಾರು? ದೈವಿ ರಾಜ್ಯದ ಪ್ರೀಸ್ ಸರ್ವಿಂಗ್ ಹಿಸ್ ಗಾಡ್, ದ ಆಲ್ಮೈಟಿ ಗಾಡ್ ದ ಫಾದರ್. ನೋಡಿ ಎಷ್ಟು ಚೆನ್ನಾಗಿದೆ. ಟು ಹಿಮ್ who loves us and freed us from our sins by his blood and made us to be a kingdom, priest serving his God and Father. To him be glory and dominion forever and ever. Amen. Praise the Lord. Hallelujah. ಇದು ನಿಮ್ಮ ಹೃದಯದ ಒಳಗಡೆ ಆಳವಾಗಿ ಹೋಗಲಿ. ಆಯ್ತಾ? ಆಳವಾಗಿದ್ದು ಹೋಗಲಿ. ದೇವರು ನನ್ನನ್ನು ಪ್ರೀತಿಸ್ತಾ ಇದ್ದಾರೆ. ಹೇಳಿ, ಹೇಳಿ ಜೋರಾಗಿ. ಯೇಸು ನನ್ನನ್ನು ಪ್ರೀತಿಸುತ್ತಿದ್ದಾರೆ. ಯೇಸುವಿನ ರಕ್ತದಿಂದ ನನ್ನ ಎಲ್ಲ ಪಾಪಗಳನ್ನು ತೊಳೆಯಲಾಗಿದೆ. ಇದನ್ನು ನಂಬಿ ಹೇಳಿ. ಆಯ್ತಾ? ಯೇಸುವಿನ ರಕ್ತದಿಂದ ನನ್ನೆಲ್ಲ ಪಾಪಗಳು ತೊಳೆಯಲ್ಪಟ್ಟಿದೆ. ನಾನೀಗ ಪಾಪಿ ಅಲ್ಲ. ಏಕೆಂದರೆ ಯೇಸು ಸ್ವಾಮಿ ನನ್ನ ಪಾಪಗಳನ್ನು ಕ್ಷಮಿಸಿದ್ದಾರೆ. ಅವರ ರಕ್ತದಿಂದ ನನ್ನನ್ನು ತೊಳೆದು ಪವಿತ್ರೀಕರಿಸಿದ್ದಾರೆ.
ನಾನೀಗ ಪವಿತ್ರನಾಗಿದ್ದೇನೆ, ನಿಷ್ಕಳಂಕನಾಗಿದ್ದೇನೆ, ನಿರ್ದೋಷಿಯಾಗಿದ್ದೇನೆ. ನಾನೀಗ ದೇವರ ಮಗನಾಗಿದ್ದೇನೆ, ನಾನೀಗ ದೇವರ ದತ್ತು ಮಗನಾಗಿದ್ದೇನೆ. ಹಾಲೆಲೂಯಾ, ಹಾಲೆಲೂಯಾ. ಆದುದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಈಗ ದೇವರ ಸಾನ್ನಿಧ್ಯ ನಮ್ಮ ಒಳಗಡೆ ಇದೆ. ಇದು ನಮ್ಮ ಸೌಭಾಗ್ಯ. ಅವರ ಸೇವೆ ಮಾಡಲು ಕೊಟ್ಟ ಅವಕಾಶಗಳು, ಕರೆ, ಇದು ದೊಡ್ಡ ಸೌಭಾಗ್ಯ. ಇದನ್ನು ಕಳ್ಕೋಬೇಡಿ, ಇದನ್ನು ನಷ್ಟಪಡಿಸ್ಕೋಬೇಡಿ. ಈ ಸೌಭಾಗ್ಯ ಕಳ್ಕೋಬೇಡಿ. ಯಾಕೆ ಅಂದರೆ ಇದು ಎಷ್ಟು ಬೆಲೆ ಕೊಟ್ಟರೂ ನಮಗೆ ಇದನ್ನು ಪಡ್ಕೊಳ್ಳಿಕ್ಕಾಗಲ್ಲ. ಏನು ಮಾಡಿದರೂ ಇದನ್ನು ಪಡ್ಕೊಳ್ಳಿಕ್ಕಾಗೋದಿಲ್ಲ. ಆದರೂ ಕೂಡ ದೇವರು ನಮ್ಮನ್ನು ಆರಿಸಿಕೊಂಡು ಅವರ ಸೇವೆಗೆ ದೈವಿ ರಾಜ್ಯದ ಯಾಜಕರನ್ನಾಗಿ, ಈ ರಾಜಯಾಜಕರನ್ನಾಗಿ, ಪವಿತ್ರ ಪ್ರಜೆಯನ್ನಾಗಿ ಆರಿಸಿಕೊಂಡಿದ್ದಾರೆ. ಅಂದರೆ ಇದು ದೇವರ ಕೃಪೆ, ದೇವರ ಕರುಣೆ ಮಾತ್ರನೇ. ಇದಕ್ಕಾಗಿ ನಾವು ಮಾಡಬೇಕಾಗಿರೋದು ಒಂದೇ, ನಿರಂತರ ಕೃತಜ್ಞತೆ ಉಳ್ಳವರಾಗಿ ಬದುಕಬೇಕಷ್ಟೆ. ನಿರಂತರ ಕೃತಜ್ಞತೆ ಉಳ್ಳವರಾಗಿ, ದೀನತೆ ಉಳ್ಳವರಾಗಿ, ಧೈರ್ಯದಿಂದ ನಾವು ಈ ಶುಭ ಸಂದೇಶಕ್ಕೆ ಸಾಕ್ಷಿಗಳಾಗಿ ಬದುಕಬೇಕು. ಪ್ರೈಸ್ ದಿ ಲಾರ್ಡ್. ಎದ್ದು ನಿಂತ್ಕೊಳ್ಳೋಣ. ದೇವರು ತಿಳಿಸಿಕೊಟ್ಟ ಈ ಆತ್ಮೀಕ ಸತ್ಯಕ್ಕಾಗಿ, ಈ ಶುಭ ಸಂದೇಶದ ಸತ್ಯಾರ್ಥಗಳಿಗಾಗಿ, ಯೇಸು ಕ್ರಿಸ್ತರ ಮುಖಾಂತರ ದೇವರು ಮನುಷ್ಯ ಕುಲದೊಂದಿಗೆ ಮಾಡಿಕೊಂಡ ಈ ಹೊಸ ಒಡಂಬಡಿಕೆಗಾಗಿ ಅತ್ರೇಕ ದೇವರಿಗೆ ನಾವು ಸ್ತೋತ್ರ ಮಾಡೋಣ. ಒಂದು ಕ್ಷಣ ಕಣ್ಣುಗಳನ್ನ ಮುಚ್ಚಿ ಕೇಳಿಸಿಕೊಂಡ ವಾಕ್ಯ ಹೃದಯದಲ್ಲೊಮ್ಮೆ ತೆಗೆದುಕೊಳ್ಳಿ. ಟೇಕ್ ಇಟ್ ಇನ್ ಯುವರ್ ಹಾರ್ಟ್. ಬ್ರಿಂಗ್ ದ್ಯಾಟ್ ವರ್ಡ್ ಇನ್ ಟು ಯುವರ್ ಮೈಂಡ್. ಕೇಳಿಸಿಕೊಂಡ ವಾಕ್ಯ ನಿಮ್ಮ ಮನಸ್ಸಿಗೆ ತಂದುಕೊಳ್ಳಿ. ಯೇಸುವಿನಿಂದ ಪ್ರೀತಿಸಲ್ಪಟ್ಟವನು ನಾನು. ಐ ಆಮ್ ಲವ್ಡ್ ಬೈ ಮೈ ಲಾರ್ಡ್ ಜೀಸಸ್ ಕ್ರೈಸ್ಟ್. ಇದನ್ನು ಮನಸ್ಸಿಗೆ ತಂದುಕೊಳ್ಳಿ. ನಾನು ಯೇಸು ಕ್ರಿಸ್ತನ ಪ್ರೀತಿಯ ಪಾಲನೆಗೆ ಒಳಗಾಗಿದ್ದೇನೆ. ನಾನು ಯೇಸುವಿನ ಪ್ರೀತಿಗೆ ಒಳಗಾಗಿದ್ದೇನೆ. ದೇವರು ನನ್ನನ್ನು ಪ್ರೀತಿಸಿದ್ದಾರೆ. ಐ ಆಮ್ ಲವ್ಡ್ ಬೈ ಗಾಡ್. ಐ ಆಮ್ ನಾಟ್ ವರ್ದಿ, ಬಟ್ ಐ ಆಮ್ ಲವ್ಡ್ ಬೈ ಗಾಡ್. ದೇವರು ನನ್ನನ್ನು ಪ್ರೀತಿಸಿದ್ದಾರೆ. ಯೇಸುವಿನ ರಕ್ತದಿಂದ ನನ್ನೆಲ್ಲ ಪಾಪವನ್ನು ತೊಳೆದಿದ್ದಾರೆ. ನನ್ನನ್ನು ಅವರು ದೇವರ ಆಲಯವನ್ನಾಗಿ ಮಾಡಿದ್ದಾರೆ. ಟುಡೇ ಐ ಆಮ್ ದ ಹೋಲಿ ಟೆಂಪಲ್ ಆಫ್ ಗಾಡ್. ದೇವರು ನಮ್ಮಿಂದ ಬಯಸ್ತಾ ಇರೋದಿಷ್ಟೇ, ನಿನ್ನ ದೇಹ ಎಂಬ ಈ ದೇವಾಲಯದ ಮುಖಾಂತರ ದೇವರಿಗೆ ಮಹಿಮೆ ಉಂಟಾಗುವ ಜೀವನವನ್ನು ಜೀವಿಸು. ದೇವರಿಗೆ ಮಹಿಮೆಯನ್ನು ಸಲ್ಲಿಸು. ಯೇಸು ಸ್ವಾಮಿ ಹಿಂಬಾಲಕರಾಗಿ ಅವರ ಸೇವೆ ಮಾಡುವ ಈ ಮಹಾಕೃಪೆಗೆ ನಮ್ಮನ್ನು ಕರೆತಂದಂತಹ ಪರಮಪಿತನಿಗೆ ನಾವು ಸ್ತೋತ್ರ ಮಾಡೋಣ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಪಿತನೇ, ನೀವು ನಮಗೆ ಕೊಟ್ಟಂತಹ ಈ ಜೀಸಸ್ ದಿ ಲಿವಿಂಗ್ ವರ್ಡ್ ಎಂಬಂತಹ ಈ ಆತ್ಮಿಕ ಕೂಟಕ್ಕಾಗಿ, ಕುಟುಂಬಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ಈ ಆತ್ಮಿಕ ಸಭೆ ಮುಖಾಂತರವಾಗಿ ಯೇಸುವೇ ನಿನ್ನ ರಾಜ್ಯಕ್ಕಾಗಿ ದುಡಿಯಲು, ನಿನ್ನ ಸೇವೆ ಮಾಡಲು, ನಿನ್ನ ಶುಭ ಸಂದೇಶವನ್ನು ಸಾರಲು ಬಲಹೀನರಾಗಿದ್ದ ನಮ್ಮೊಬ್ಬೊಬ್ಬರನ್ನ ನಿಮ್ಮ ಕೃಪೆಯಲ್ಲಿ ನಡೆಸಿಕೊಂಡು ಹೋಗುತ್ತಿರುವುದಕ್ಕಾಗಿ ಸ್ತೋತ್ರ ಅಪ್ಪ. ನಿನ್ನ ಆತ್ಮನ ಪ್ರೇರಣೆಯಲ್ಲಿ ನಡೆಸಿಕೊಂಡು ಹೋಗುತ್ತಿರುವುದಕ್ಕಾಗಿ ಸ್ತೋತ್ರ ಅಪ್ಪ. ನಿನ್ನ ಸತ್ಯದ ಅರಿವಿನಲ್ಲಿ ನಡೆಸಿಕೊಂಡು ಹೋಗುತ್ತಿರುವುದಕ್ಕಾಗಿ ಸ್ತೋತ್ರ ಅಪ್ಪ. ಈ ಸತ್ಯದ ಅರಿವು ಎಲ್ಲರಲ್ಲಿಯೂ ಸ್ವೀಕಾರವಾಗಲಿ ಅಪ್ಪ. ಈ ಶುಭ ಸಂದೇಶದ ಬೆಳಕು ಪ್ರತಿಯೊಬ್ಬರ ಹೃದಯದಲ್ಲೂ ಸ್ವೀಕಾರವಾಗಲಿ ಅಪ್ಪ.
ಎಲ್ಲ ಅವಿಶ್ವಾಸ ಮೂಢನಂಬಿಕೆಗಳು ನಶಿಸಿ ಹೋಗಲಿ ಕರ್ತನೆ. ಪ್ರತಿಯೊಬ್ಬರ ಹೃದಯಗಳು ಕೂಡ ದೇವರ ವಾಕ್ಯದ ಶಕ್ತಿಯಿಂದ ಜ್ವಲಿಸುವಂತೆ ಆಗಲಿ ಅಪ್ಪ. ಯೇಸು ಕ್ರಿಸ್ತನ ಪ್ರಕಟಣೆ, ದೇವರ ವಾಕ್ಯದ ಪ್ರಕಟಣೆ ಪ್ರತಿಯೊಬ್ಬರ ಹೃದಯದಲ್ಲೂ ಉಂಟಾಗಲಿ ಅಪ್ಪ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು ಜೀಸಸ್. ಹಾಲೆಲೂಯಾ. ಯೇಸುವೇ ಸ್ತೋತ್ರ, 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 ಸ್ತೋತ್ರ. ಯೇಸುವೇ, ದೇವರಿಗೆ ಸ್ವರವೆತ್ತಿ ಸ್ತೋತ್ರ ಮಾಡೋಣ. ಶಕ್ತಿಯನ್ನೆಲ್ಲ ಉಪಯೋಗಿಸಿ ಸ್ತೋತ್ರ ಮಾಡೋಣ. ದೇವರು ಕೊಟ್ಟ ಈ ಸೇವೆಗಾಗಿ, ಕರೆಗಾಗಿ, ಅಭಿಷೇಕಕ್ಕಾಗಿ, ಜ್ಞಾನಕ್ಕಾಗಿ, ಸತ್ಯದ ಅರಿವಿಗಾಗಿ ಥ್ಯಾಂಕ್ ಯು ಲಾರ್ಡ್, 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 ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಯೇಸುವೇ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. Hallelujah. Thank you, Jesus. ಸೃಷ್ಟಿಗಿಂತ ಮೊದಲೇ ನನಗಾಗಿ ಜಡಿಯಲ್ಪಟ್ಟೆ, ಸೃಷ್ಟಿಗಿಂತ ಮೊದಲೇ ನನಗಾಗಿ ಜಡಿಯಲ್ಪಟ್ಟೆ, ದುಷ್ಟನ ಜೀವನ ನಡೆಸಿದ ನನಗೆ ನವಜೀವ ಕರುಣಿಸಿದೆ, ದುಷ್ಟನ ಜೀವನ ನಡೆಸಿದ ನನಗೆ ನವಜೀವ ಕರುಣಿಸಿದೆ. ನನ್ನೇಸು ರಾಜ ಸ್ತೋತ್ರ, ನನ್ನೇಸು ರಾಜ ಸ್ತೋತ್ರ, ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ, ಜೀವಾಂತ್ಯ ದಿನವೆಲ್ಲ ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ, ಜೀವಾಂತ್ಯ ದಿನವೆಲ್ಲ ಸ್ತುತಿ ಸ್ತೋತ್ರ, ಸ್ತುತಿ ಸ್ತೋತ್ರ, ಜೀವಾಂತ್ಯ ದಿನವೆಲ್ಲ ಸ್ತುತಿ ಸ್ತೋತ್ರ, ಜೀವಾಂತ್ಯ ದಿನವೆಲ್ಲ ಸ್ತುತಿಗನ ಮಹಿಮೆಯಲ್ಲ ನಿನಗೆ ಸಲ್ಲಿಸುವೆ, ಸ್ತುತಿಗನ ಮೇಯಲ್ಲ ಯೇಸುವೇ ಸಲ್ಲಿಸುವೆ. ಹರ್ಷಾದಿ ಅರ್ಪಿಸಿ ಸ್ತೋತ್ರದ ಬಲಿಯ ಆರಾಧಿಸುವೆ ನಿನ್ನ, ಹರ್ಷಾದಿ ಅರ್ಪಿಸಿ ಸ್ತೋತ್ರದ ಬಲಿಯ ಆರಾಧಿಸುವೆ ನಿನ್ನ. ಹಾಲೆಲೂಯಾ, ಹಾಲೆಲು ಹಾಲೆಲೂಯಾ, ಹಾಲೆಲು ಹಾಲೆಲೂಯಾ, ಹಲ್ಲೆಲೂಯಾ. ಸಂತೋಷದಿಂದ ಕಮ್ ಆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಾಲೆಲು, ಓ ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲು ಹಾಲೆಲೂಯಾ, 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 ಹಾಲೆಲು ಹಾಲೆಲೂಯಾ, 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 ಹಾಲೆಲು ಹಾಲೆಲೂಯಾ. ಪ್ರೀತಿಮಯ ತಂದೆಯಾದ ದೇವರೇ, ಇಂದು ನಿಮ್ಮನ್ನು ಆರಾಧಿಸಲು, ನಿಮ್ಮ ಸತ್ಯ ವಚನಗಳನ್ನು ಆಲಿಸಲು ಈ ಒಂದು ಸ್ಥಳದಲ್ಲಿ ಈ ಕುಟುಂಬದವರ ಮುಖಾಂತರ ನಮ್ಮ ಪ್ರೀತಿಯ ಹಿರಿಯ ಸಹೋದರರಾದಂತಹ
ಸಂಧ್ಯಾಗಣ್ಣ ಅವರ ಮುಖಾಂತರ, ಅವರ ಕುಟುಂಬದವರ ಮುಖಾಂತರ ಈ ಒಂದು ಸ್ಥಳದಲ್ಲಿ ಕರ್ತನೆ, ಅವರ ಮನೆಯಲ್ಲಿ ನಮಗೆ ನೀವು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಇಲ್ಲಿ ಸಾರಲ್ಪಟ್ಟ ಒಂದೊಂದು ವಾಕ್ಯಗಳ ಶಕ್ತಿ ಮತ್ತು ಅಭಿಷೇಕ ಈ ಮನೆಯಲ್ಲಿರುವ ಪ್ರತಿಯೊಬ್ಬರಲ್ಲಿಯೂ ನೆಲೆಸಲೆಪ್ಪ. ಆ ವಾಕ್ಯದ ಶಕ್ತಿ, ಮಹಿಮೆ ಕುಟುಂಬದ ಪ್ರತಿಯೊಬ್ಬರು ಕಾಣುವಂತೆ ಆಗಲೆಪ್ಪ. ಇಂದು ಇಲ್ಲಿ ಯಾರೆಲ್ಲ ಪ್ರಾರ್ಥನೆಗಾಗಿ ಬಂದಿದ್ದಾರೋ, ಬಂದ ಪ್ರತಿಯೊಬ್ಬರ ಜೀವಿತದಲ್ಲಿಯೂ ಕೂಡ ಈ ದೇವರ ಜೀವಂತ ವಾಕ್ಯದ ಶಕ್ತಿ, ಮಹಿಮೆ ಕಾಣಲ್ಪಡಲಿ ಅಪ್ಪ. ಕಾಣಲ್ಪಡುವುದಕ್ಕಾಗಿ ಸ್ತೋತ್ರ ಮಾಡ್ತಾ ಇದ್ದೇವೆ. ದೇವರ ವಾಕ್ಯ ಜೀವಂತವಾದದ್ದು ಮತ್ತು ಕ್ರಿಯಾತ್ಮಕವಾದದ್ದು, ಅದೀಗಾಗಲೇ ಕಾರ್ಯ ಮಾಡ್ತಾ ಇದೆ. ಒಬ್ಬೊಬ್ಬರ ಹೃದಯದಲ್ಲಿ, ಜೀವಿತದಲ್ಲಿ, ವಾತಾವರಣದಲ್ಲಿ, ಕುಟುಂಬದಲ್ಲಿ, ಎಲ್ಲ ಕ್ಷೇತ್ರಗಳಲ್ಲಿಯೂ, ನಿನ್ನ ಜೀವನದ ಎಲ್ಲ ಕ್ಷೇತ್ರಗಳಲ್ಲಿಯೂ ದೇವರ ವಾಕ್ಯ ಕಾರ್ಯ ಮಾಡ್ತಾ ಇದೆ. ಕಾರ್ಯ ಮಾಡಿ ನಮ್ಮನ್ನು ಸವರಿ ಪವಿತ್ರೀಕರಿಸಿ ಯೇಸುವಿನಂತೆ ರೂಪಿಸ್ತಾ ಇದೆ. ನಮ್ಮಲ್ಲಿ ಪರಿಶುದ್ಧಾತ್ಮನ ಶಕ್ತಿಯನ್ನು ಅಧಿಕಪಡಿಸ್ತಾ ಇದೆ, ವಿಶ್ವಾಸವನ್ನು ಬಲಪಡಿಸ್ತಾ ಇದೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಹಾಲೆಲೂಯಾ. ಯೇಸುವೇ ಸ್ತೋತ್ರ, ಸ್ತೋತ್ರ ಅಪ್ಪ. ಥ್ಯಾಂಕ್ ಯು ಲಾರ್ಡ್ ಫಾರ್ ಬ್ಲೆಸ್ಸಿಂಗ್ ಅಸ್ ವಿತ್ ಯುವರ್ ವರ್ಡ್ ಲಾರ್ಡ್. ಥ್ಯಾಂಕ್ ಯು ಲಾರ್ಡ್ ಫಾರ್ ಬ್ಲೆಸ್ಸಿಂಗ್ ಅಸ್ ವಿತ್ ಯುವರ್ ಹೋಲಿ ಪ್ರೆಸೆನ್ಸ್ ವಿದಿನ್ ಅಸ್ ಲಾರ್ಡ್. ಥ್ಯಾಂಕ್ ಯು ಜೀಸಸ್ ಫಾರ್ ಬೀಯಿಂಗ್ ವಿತ್ ಅಸ್. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಯೇಸು ಕ್ರಿಸ್ತರ ನಾಮದಲ್ಲಿ ಪಿತನೆ, ನಮ್ಮ ಮುಂದಿನ ಎಲ್ಲ ಕಾರ್ಯಗಳನ್ನು, ವಿಶೇಷವಾಗಿ 20-21ನೇ ತಾರೀಕು ನಡೆಯುವಂತಹ ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿಯ ಸಹೋದರ ಸಹೋದರಿಯರ ಆ ಒಂದು ಗ್ಯಾದರಿಂಗ್ ಆಗಿ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೇವೆ. ಅದರೆಲ್ಲ ಅಡಚಣೆಗಳು ದೂರವಾಗಲಿ, ಎಲ್ಲರೂ ಪ್ರೀತಿಯಲ್ಲಿ ಕೂಡಿ ಬರಲಿ, ಪ್ರೀತಿಯಿಂದಲೂ ಅನ್ಯೋನ್ಯತೆಯಿಂದಲೂ ಒಂದೇ ದೇಹದ ಅಂಗಾಂಗಗಳಾಗಿ, ಕೊರತೆಗಳಿದ್ದರೂ ಬಲಹೀನತೆಗಳಿದ್ದರೂ ಅದನ್ನು ಬದಿಗಿಟ್ಟು ಒಂದೇ ಗುರಿ ಧ್ಯೇಯ ಉಳ್ಳವರಾಗಿ ಒಟ್ಟಾಗಿ ಕೂಡಿ ಬರುವಂತೆ ಆಗಲಪ್ಪ. ಇನ್ನು ಹೆಚ್ಚಾಗಿ ಯೇಸುವೆ ನಿನ್ನ ಸಭೆಗಾಗಿ ಜೀವಿಸಲು, ನಿನ್ನ ದೇಹವಾಗಿರುವ ಧರ್ಮ ಸಭೆಯ ಅಭಿವೃದ್ಧಿಗಾಗಿ ದುಡಿಯಲು, ನಿನ್ನ ರಾಜ್ಯವನ್ನು ಇನ್ನೂ ಅನೇಕ ಕಡೆ ಪಸರಿಸಲು ಬೇಕಾದ ಆಲೋಚನೆಗಳು, ಬಲ, ಅರಿವು, ಡೈರೆಕ್ಷನ್ ನಮ್ಮೊಬ್ಬೊಬ್ಬರಿಗೆ ದಿವಸಗಳಲ್ಲಿ ನೆರವೇರಿಸಿರಿ ತಂದೆಯೇ. ಈ ಪ್ರಾರ್ಥನೆ ನಡೆಯುವಂತಹ ಮೈಸೂರನ್ನು ಮತ್ತು ಆ ಒಂದು ODP ಸೆಂಟರನ್ನು ಸಮರ್ಪಿಸಿ ಪ್ರಾರ್ಥಿಸ್ತಾ ಇದ್ದೇವೆ. ಅಲ್ಲಿನ ಫಾದರ್ ಪ್ರಶಾಂತ್ ಅವರನ್ನು ಮತ್ತು ಮೈಸೂರು ಡಯಾಸಿಸ್ನ ಎಲ್ಲರನ್ನ ಸಮರ್ಪಿಸಿ ಪ್ರಾರ್ಥಿಸ್ತಾ ಇದ್ದೆ. ಅಪ್ಪ, ನಿಮ್ಮ ಚಿತ್ತ ನೆರವೇರಲಿ. ಯೇಸು ನಾಮದಲ್ಲಿ ದೇವರ ಚಿತ್ತಕ್ಕೆ ವಿರುದ್ಧವಾಗಿರುವೆಲ್ಲವೂ ಕ್ಯಾನ್ಸಲ್ ಆಗಲಿ. ಬಂದು ಹೋಗುವ ಪ್ರತಿಯೊಬ್ಬರ ಪ್ರಯಾಣಗಳು, ಮಾರ್ಗಗಳು ಆಶೀರ್ವದಿಸಲ್ಪಡಲಿ. ಸಕಲ ಅಡಚಣೆಗಳು ದೂರವಾಗಲಪ್ಪ. ನಿಮ್ಮ ಚಿತ್ತ ಮಾತ್ರ ನೆರವೇರಲಿ ಕರ್ತನೆ. ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ತಂದೆಯೇ. ಯೇಸು ಕ್ರಿಸ್ತರೇ ನಮ್ಮ ಪ್ರಭು, ಇಂದಿಗೂ ಎಂದೆಂದಿಗೂ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಸದಾ ಕಾಲಕ್ಕೂ ತ್ರಿಯೇಕ ದೇವರಿಗೆ ಮಾತ್ರ ಸಲ್ಲಲಿ. ಆಮೆನ್.